ದುಃಖ ಇದೆ, ತುಂಬಾ ಚಿಂತೆಗಳು. ಅದರಿಂದ ಇದು ಓದಿದ್ರೆ ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಭಗವದ್ಗೀತೆ ಅನ್ನುವಂಥದ್ದು ಪ್ರತಿಯೊಬ್ಬರು ಓದಬೇಕಮ್ಮ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ, ಸತ್ಯಾನ್ವೇಷಣೆಗೆ, ಆಧ್ಯಾತ್ಮ ಜಿಜ್ಞಾಸೆಗೆ, ಸಂಶಯ ವಿಸ್ಮಯಗಳಿಗೆ, ದುಃಖ ದುಮ್ಮಾನಕ್ಕೆ ಸಾಂತ್ವನ ನೀಡಲೆಂದೇ ಸಾಧು ಸಂತರು, ವಿದ್ವಾಂಸರು, ಆಪ್ತ ಸಲಹೆಗಾರರು ಮತ್ತು ಮಾನಸಿಕ ತಜ್ಞರೊಂದಿಗೆ ನೀವೇ ನೇರವಾಗಿ ಮಾತನಾಡಿ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವ ಸದಾವಕಾಶ ಜೀವನ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಚಂದನದಲ್ಲಿ. ಈ ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನೀವೇ ನಡೆಸಿಕೊಡುವಂಥದ್ದು. ಮರೆಯದೆ ಕರೆ ಮಾಡ್ತಿರಲ್ಲ. ನಮಸ್ಕಾರ ವೀಕ್ಷಕರೇ, ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮಾನವನಂತೆಯೇ ಜೀವಿಸುತ್ತಿಲ್ಲ. ಇದಕ್ಕಿಂತ ದೊಡ್ಡದಾದ ವಿಪರ್ಯಾಸ ಮತ್ತೊಂದಿಲ್ಲ. ಮಾನವ ತನ್ನ ಮೂಲಭೂತ ಗುಣವಾದ ಮಾನವತೆಯನ್ನು ಮೆರೆಯುತ್ತಿಲ್ಲ. ಅದನ್ನು ಬಿಟ್ಟು ಆತ ಪಶುತ್ವವನ್ನು, ರಾಕ್ಷಸತ್ವವನ್ನು ಬೆಳೆಸಿಕೊಳ್ಳುತ್ತಿದ್ದಾನೆ. ಬಹುಶಃ ಇದಕ್ಕಿಂತ ದುಃಖಕರವಾದ ವಿಷಯವೂ ಮತ್ತೊಂದಿಲ್ಲ. ಆಶ್ಚರ್ಯ ಅಂದರೆ, ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಈ ಮಾನವತೆಯನ್ನು ಮರೆತು ಹೋಗುತ್ತಿರುವುದನ್ನು ಗುರುತಿಸಿ ಸಮಾಜವನ್ನು ಅಂದೇ ಎಚ್ಚರಿಸಿದ್ದಾರೆ. ತಮ್ಮ ನುಡಿಗಳ ಮೂಲಕ, ವಚನಗಳ ಮೂಲಕ ಜಾಗೃತಿಯನ್ನು ಮೂಡಿಸಲು ಪ್ರಯತ್ನಿಸಿದ್ದಾರೆ. ಅಂತಹ ಒಂದು ಮಾನವತೆಯನ್ನು ಪ್ರತಿಬಿಂಬಿಸುವಂತಹ ಬಸವ ತತ್ವದ ಬಗ್ಗೆ ಇಂದು ನಮ್ಮ ಸಂವಾದ ಕಾರ್ಯಕ್ರಮ ಮೂಡಿ ಬರಲಿದೆ. ಬಸವ ತತ್ವದಲ್ಲಿ ಮಾನವತೆ ಎಂಬ ವಿಷಯವಾಗಿ ಸಂವಾದ ನಡೆಸಲು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಾದ ಡಾಕ್ಟರ್ ಶ್ರೀ ಬಸವಲಿಂಗ ಪಟ್ಟದ್ದೇವರು ಅವರು ಆಗಮಿಸಿದ್ದಾರೆ. ವೀಕ್ಷಕರೇ, ಇಂದು ನಮ್ಮೆಲ್ಲರ ಸುಯೋಗ ಅಂತಲೇ ಹೇಳಬಹುದು. ಬೀದರ್ ಜಿಲ್ಲೆಯ ಭಾಲ್ಕಿ ಹಿರೇಮಠ ಸಂಸ್ಥಾನದ ಮುಖ್ಯ ಮಠಾಧೀಶರಾದ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರು ಒಂದು ರೀತಿಯ ನಡೆದಾಡುವ ದೇವರು ಅಂತಲೇ ಹೇಳಬಹುದು. ಬರಡು ತುಂಬಿದ ಬೀದರ್ನಂತಹ ಬಯಲು ಸೀಮೆ ಪ್ರದೇಶದಲ್ಲಿ ವೈಚಾರಿಕತೆಯ, ಮಾನವತೆಯ ಹಸಿರನ್ನು ತುಂಬಿದವರು. ಸ್ವಾಮೀಜಿಯವರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ನಮ್ಮೆಲ್ಲರ ನಡುವೆ ಇರುವ ಒಂದು ದಿವ್ಯ ಚೇತನವಾಗಿದ್ದಾರೆ. ಅವರು 1992ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸ್ಥಾಪಿಸಿದ ಹಿರೇಮಠ ಸಂಸ್ಥಾನ ವಿದ್ಯಾಪೀಠವು ಇಂದು ಹೆಮ್ಮರವಾಗಿ ಬೆಳೆದು ಅಸಂಖ್ಯ ಜನರಿಗೆ ಆಶ್ರಯವಾಗಿದೆ. ಇದೇ ಸಂಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ 17 ಪ್ರಾಥಮಿಕ ಶಾಲೆಗಳು, 10 ಪ್ರೌಢಶಾಲೆಗಳು ಮತ್ತು 12 ಕಾಲೇಜುಗಳು ವಿದ್ಯಾದಾಸೋಹವನ್ನು ನಿರಂತರವಾಗಿ ಮಾಡುತ್ತಿವೆ. ಸ್ವಾಮೀಜಿಯವರು ಸ್ಥಾಪಿಸಿದ ವಿದ್ಯಾ ದೇಗುಲದಲ್ಲಿ 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅನಾಥ ಮಕ್ಕಳಿಗೆ ಮಡುಲಿ ಕೊಟ್ಟಿರುವ ಈ ವಿದ್ಯಾಸಂಸ್ಥೆಯಲ್ಲಿ ಆ ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣ, ಮಾರ್ಗದರ್ಶನ ಎಲ್ಲವನ್ನೂ ಉಚಿತವಾಗಿ ನೀಡಲಾಗುತ್ತಿದೆ. ಇಷ್ಟೇ ಅಲ್ಲದೆ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದ್ದೇವರು ಅವರು ಪರಿಸರಕ್ಕಾಗಿಯೂ ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗೆಯೇ ಮಹಾನ್ ಸಾಹಿತಿಯೂ ಆಗಿದ್ದಾರೆ. ಪೂಜ್ಯರು ರಚಿಸಿದಂತಹ ಕೃತಿಗಳು ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡಿ ಮಾನವತೆಯನ್ನು ಮೆರೆಯುತ್ತಿವೆ. ಸ್ವಾಮೀಜಿಯವರ ಸೇವೆಯನ್ನು, ಪಾಂಡಿತ್ಯವನ್ನು ಗುರುತಿಸಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ನೀಡಿ ತನ್ನನ್ನು ತಾನೇ ಗೌರವಿಸಿಕೊಂಡಿದೆ. ಇಂತಹ ಕಾಯಕ ಯೋಗಿ ಸ್ವಾಮೀಜಿಯವರೊಡನೆ ನಡೆಯುವ ಈ ಒಂದು ಅಪೂರ್ವ ಸಂವಾದದಲ್ಲಿ ವೀಕ್ಷಕರೇ ತಾವೂ ಸಹ ಭಾಗವಹಿಸಬಹುದು. ಆದರೆ ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ, ಸರಳವಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ.
ನಮಸ್ಕಾರ ಸ್ವಾಮೀಜಿ. ಶರಣಾರ್ಥಿ. ಜೀವನ ದರ್ಶನ ಕಾರ್ಯಕ್ರಮಕ್ಕೆ ದೂರದರ್ಶನ್ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಅನಂತ ಧನ್ಯವಾದಗಳೊಂದಿಗೆ ನಮನಗಳೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶರಣಾರ್ಥಿ. ಸ್ವಾಮೀಜಿ, ಒಂದು ರೀತಿ ರೋಮಾಂಚನ ಆಗ್ತಾ ಇದೆ ತಮ್ಮ ಜೊತೆ ಸಂವಾದ ಮಾಡ್ತಾ ಇರೋದು. ತಾವು ಇಲ್ಲಿ ಆಗಮಿಸಿ ನಮಗೆಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ನೀಡಲು ಬಂದಿದ್ದೀರಾ. ನಮಗೆ ಈ ಜೀವನ ದರ್ಶನ ಕಾರ್ಯಕ್ರಮ ಅತ್ಯಂತ ವಿಶೇಷ ಅನ್ನಿಸ್ತಾ ಇದೆ. ಸ್ವಾಮೀಜಿ, ಬಸವ ತತ್ವ ಅಂದ್ರೆ ಮಾನವೀಯತೆಯ ಪ್ರತಿಬಿಂಬ. ಬಸವ ತತ್ವನೇ ಮಾನವತೆಯ ಒಂದು ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ನಿಜ ನಿಜ ನಿಜ. ಆ ಬಸವ ತತ್ವ ಅಂದ್ರೇನು, ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಆಗಲಿ. ಬಸವ ತತ್ವ ಅಂದ್ರೇನಂದ್ರೆ, ಬಸವ ತತ್ವ ಅಂದ್ರೆ ಮಾನವೀಯತೆ, ಸಮತೆ. ಇವನಾರವನೆಂದೆನಿಸದಿರಯ್ಯ, ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮದೇವ ಇವ ನಿಮ್ಮ ಮನೆಯ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರನ್ನ ಇಂಬಿಟ್ಟುಕೊಳ್ಳೋದೆ ಬಸವ ತತ್ವ. ವರ್ಗಭೇದ, ವರ್ಣಭೇದ, ಜಾತಿ ಭೇದ, ಸ್ತ್ರೀ ಪುರುಷ ಅನ್ನುವಂಥ ತಾರತಮ್ಯ ಭೇದ, ಎಲ್ಲ ಭೇದಗಳನ್ನು ಅಳಿಸಿ ಮಾನವ ಕುಲ ಎಲ್ಲ ಒಂದು ಅನ್ನುವಂಥ ಸಾರದೆ ಬಸವ ತತ್ವ. ಬಹುತೇಕ ಈ ಹಿನ್ನೆಲೆ ಅಂದ್ರೆ, ಮೊದಲ ಬಸವಣ್ಣನವರು ಏನು 12ನೇ ಶತಮಾನದಲ್ಲಿ ಉದಿಸಿ ಅವ್ರೇನು ಸಂದೇಶ ಕೊಟ್ಟಿದಾರಲ್ಲ, ಅದು ಬಸವ ತತ್ವ. ಮತ್ತೆ ಇನ್ನೊಂದು ಮಾತು ನಾವು ತಿಳ್ಕೊಳ್ಬೇಕು. ಬಸವಣ್ಣನವ್ರಕ್ಕಿಂತ ಮುಂಚೆ ಅಸಮಾನತೆ ಇತ್ತು, ಅಂಧಶ್ರದ್ಧೆ ಇತ್ತು, ಮೂಢನಂಬಿಕೆ ಇತ್ತು, ಮನುಷ್ಯರಲ್ಲಿ ತಾರತಮ್ಯ ಇತ್ತು, ಭೇದ ಭಾವ ಇತ್ತು, ಉಚ್ಚ ನೀಚ ಇತ್ತು, ಬಡವ ಬಲ್ಲಿದ ಇತ್ತು. ಕಟ್ಟ ಕಡೆಯ ಮನುಷ್ಯರಂತೆ ಯಾರೂ ತಿಳಿತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಉದಯ ಆಗಿ ಅವ್ರು ಎಷ್ಟು ಮಾನವೀಯತೆಯ ಬಗ್ಗೆ ಎಷ್ಟೊಂದು ಮಿಡಿತಾ ಇದ್ದಾರೆ ಅಂತಂದ್ರೆ ಅದು ಹೇಳಿಕ್ ಅಸಾಧ್ಯ. ಬಹುತೇಕ ಎಲ್ಲಕ್ಕಿಂತ ಕಟ್ಟ ಕಡೆಯ ವ್ಯಕ್ತಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯ ಅಂತ ಹೇಳ್ತಾರೆ ನೋಡಿ. ನಮ್ಮ ಅಪ್ಪ ಯಾರಂದ್ರೆ ಮಾದಾರ ಚೆನ್ನಯ್ಯ ನಮ್ಮಪ್ಪ ಅಂತ ಹೇಳ್ತಾರೆ. ಬಪ್ಪ ಬರೇ ಒಂದು ಮಾತಿಲ್ಲಿ ನಾವು ತಿಳ್ಕೋಬೇಕು, ಬರೇ ಹೇಳೋದಷ್ಟೇ ಮಾಡಲಿಲ್ಲ ಬಸವಣ್ಣನವರು, ಘೋಷಣೆ ಅಷ್ಟೇ ಮಾಡಲಿಲ್ಲ, ಅದನ್ನ ಪ್ರಾಯೋಗಿಕವಾಗಿ ಆಚರಣೆಯಲ್ಲಿ ತಂದು ತೋರಿಸಿದರು. ಅದನ್ನ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಶರಣ ಸಂಕುಲ ಅನ್ನುವಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡಿ ತೋರಿಸಿದರು. ಇದು ಬಹಳ ಮಹತ್ವದ್ದು. ಮತ್ತೆ ಆ ಸಂಕುಲ ಅಂದ್ರೆ ಕುಲ ಇರಲಾರದ್ದು, ಎಲ್ಲರನ್ನ ಒಳಗೊಂಡಿರುವಂಥದ್ದು. ಅಂಥ ಶರಣ ಸಂಕುಲವನ್ನ ನಿರ್ಮಾಣ ಮಾಡಿ ತೋರಿಸಿದರು. ಅಷ್ಟೇ ಅಲ್ಲ, ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳ್ತಾರೆ. ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಇದರಲ್ಲಿ ಹೇಳ್ತಾರೆ, ಅಂದ್ರೆ ಮಾದಾರ ಚೆನ್ನಯ್ಯನ ದಾಸಿಯ ಮಗನು, ಕಕ್ಕಯ್ಯನ ದಾಸಿಯ ಮಗಳು, ಇವರಿಬ್ಬರು ಹೋಗಿ ಬೆರಣಿಗೆ ಹೋಗಿ ಅವರಿಂದ ಹುಟ್ಟಿದ ಮಗ ನಾನಯ್ಯ ಅಂತ ಹೇಳ್ತಾರೆ. ಅಂದ್ರೆ ಬಹುತೇಕ ಜಗತ್ತಿನಲ್ಲಿ ಇಷ್ಟೊಂದು ಅಪ್ಪಿಕೊಂಡವರು, ಮಾನವೀಯತೆಗಾಗಿ ಇಷ್ಟೊಂದು ಮಿಡಿದವರು ಯಾರೂ ಇಲ್ಲ. ಅಷ್ಟೊಂದು ಅಪೂರ್ವವಾಗಿ ಅದು ಅಷ್ಟೊಂದು ಮಿಡಿತಾ ಇದ್ದಾರೆ ಅವರು. ಮತ್ತೆ ಬಸವಣ್ಣನವರು ಅವ್ರು ಹೇಳ್ತಾರೆ, ಓ ಕೂಡಲ ಸಂಗಮ ದೇವ, ಎಲ್ಲಕ್ಕಿಂತ ದೊಡ್ಡವ್ರು ಯಾರು? ದೇವ್ರು. ಅವ್ರು ಹೇಳ್ತಾರೆ, ಓ ದೇವ್ರೇ, ಓ ಕೂಡಲ ಸಂಗಮ ದೇವ, ನಿಮ್ಮಿಂದ ಅಧಿಕ ನಮ್ಮ ಮಾದಾರ ಚೆನ್ನಯ್ಯ, ನಿಮ್ಮಿಂದ ಅಧಿಕ ನಮ್ಮ ಮಾದಾರ ಚೆನ್ನಯ್ಯ. ನೀ ಎಷ್ಟು ದೊಡ್ಡವಿದ್ದೆಲ್ಲ, ನಿನ್ಕ ದೊಡ್ಡವರು ನಮ್ಮ ಮಾದಾರ ಚೆನ್ನಯ್ಯ ಬಹಳ ದೊಡ್ಡವರು. ಇಷ್ಟೇ ಅಲ್ಲ, ಅವರು ಮಾದಾರ ಬರೀ ಅವರನ್ನೆಲ್ಲರನ್ನ ಬರೀ ಅನ್ಯಾಯ ಅಷ್ಟೇ ಮಾಡ್ಕೊಳ್ಳಿಲ್ಲ, ಅವರನ್ನ ತಮ್ಮ ಮಟ್ಟಿಗೆಯನ್ನ ಏರಿಸಿಕೊಂಡ್ರು. ಮಾನವೀಯತೆಗಾಗಿ ಅವರು ಸ್ಪಂದಿಸ್ತಾರೆ. ಈಗ ಅವರ ತತ್ವದ ಪ್ರತಿ ಅಕ್ಷರದಲ್ಲೂ ಮಾನವೀಯತೆ ಮಿಡಿತಾ ಇದೆ. ಈಗ ಮಡಿವಾಳ ಮಾಚಯ್ಯ ಬರೀ ಬಟ್ಟಿ ಒಗೆಯುವಂತ ಅಷ್ಟೇ ಅಗಸ ಆಗಿರ್ಲಿಲ್ಲ.
ಬಟ್ಟೆಯನ್ನ ಒಗೆಯುತ್ತಲೇ ಎಲ್ಲರ ಮಾನವರ ಮನದ ಮಲಿನತೆಯನ್ನ ಅವ್ರು ಕಳೆದ್ರು. ಅಂದ್ರೆ ಆ ಗುರುಸ್ಥಾನವನ್ನು ಅವ್ರು ಪಡ್ಕೊಂಡ್ರು. ಸತ್ಯಕ್ಕ ಶರಣಿ ಬರೇ ಬೀದಿ ಕಸ ಅಷ್ಟೇ ಹೊಡಿತಿರ್ಲಿಲ್ಲ, ಎಲ್ಲರ ಮನದ ಕಸವನ್ನು ಹೊಡೆಯುವಂತ ಗುರು ಸ್ವರೂಪಿಯಾಗಿದ್ರು. ನುಲಿ ಚಂದಯ್ಯ ಅವನು ದಲಿತ ವ್ಯಕ್ತಿನೇ, ಕಟ್ಟಕಡೆಯ ವ್ಯಕ್ತಿನೇ. ನುಲಿ ಚಂದಯ್ಯ ಅವನು ನುಲಿಕಿ ಹೊಸೆಯುತ್ತಲೇ ಲಿಂಗಾಂಗ ಸಾಮರಸ್ಯದ ಅನುಭವವನ್ನ ಅವ ಪಡ್ಕೊಂಡಿದ್ದ. ಅಂದ್ರೆ ಬರೀ ಕಾಯಕ ಮಾಡೋದಷ್ಟೇ ಅಲ್ಲ, ಅವರನ್ನ ಕಾಯಕ ಮಾಡ್ತಾ 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 ಆಧ್ಯಾತ್ಮದ ಲಿಂಗಾಂಗ ಸಾಮರಸ್ಯದ ಪರಮೋನ್ನತ ಸ್ಥಾನವನ್ನ ಅವ್ರು ಪಡ್ಕೊಂಡಿದ್ರು. ಅಂದ್ರೆ ಪ್ರತಿಯೊಂದು ಕಾಯಕದಲ್ಲೂ ಆ ಕಾಯಕ ಮಾಡೋರ್ನ ಎಷ್ಟೊಂದು ಗೌರವ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ ನೋಡ್ಲಾಗ್ತಿತ್ತಲ್ಲ. ಹೌದು, ನಿಜ. ಅಷ್ಟೇ ಅಲ್ಲ, ಮೋಳಿಗೆ ಮಾರಯ್ಯ ಮಹಾದೇವ ಭೂಪಾಲ ಅವನ ಮೊದಲ ಕಾಶ್ಮೀರದ ಅರಸ. ಬಸವಣ್ಣನವರು ಇದನ್ನ ಕೇಳಿ ಇಲ್ಲಿ ಕಲ್ಯಾಣಕ್ಕೆ ಬರ್ತಾರೆ. ಅವ್ರು ಇಲ್ಲಿ ಬಂದು ಏನ್ ಕಟ್ಟಿಗೆ ಒಡೆಯುವಂತ ಕಾಯಕವನ್ನ ಕೈಕೊಳ್ತಾರೆ. ಅವನು ಕಟ್ಟಿಗೆ ಒಡೆಯುತ್ತಲೇ ಕಾಮಾದಿ ಅರಿಗುಣಗಳನ್ನ ಷಟ್ವಗ್ರಗಳನ್ನ ಕಡಿದು ಹಾಕುವಂತ ಮನವ ಕುಲಕೋಟಿಯನ್ನ ತೊಳೆಯುವಂತ ಕಾರ್ಯವನ್ನು ಅವ್ರು ಮಾಡಿದ್ರು. ಅಂದ್ರೆ ಅವ್ರವ್ರ ಕಾಯಕದಲ್ಲೇ ತಮ್ಮ ಸ್ವರೂಪವನ್ನ ಅವ್ರು ಕಂಡುಕೊಂಡ್ರು. ಅಂಥ ವ್ಯಕ್ತಿತ್ವ. ಮತ್ ಇನ್ನೊಂದು ನಾವು ಬಸವ ತತ್ವ ಅಂದ್ರೆ ಬರೇ ಈ ಪತ್ರಿ ಏರ್ಸೋದು, ಒಂದು ಸಹಸ್ರ ಕುಂಭಾಭಿಷೇಕ ಮಾಡೋದು, 1000 ಕುಂಭಾಭಿಷೇಕ ಮಾಡೋದು ಅಲ್ಲ. ಅವ್ರು ಹೇಳ್ತಾರೆ ಬಸವಣ್ಣವ್ರು, ಅಲ್ಲಪ್ಪ ನೀ 1000 ಕೊಡ ಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕಿಂತ ನೀನು ಬೇಸಿಗೆಯಲ್ಲಿ ನೀನು ಮನೆ ಮುಂದೆ 1-2 ಕೊಡ ನೀರಿಟ್ಟು ಹೋಗಿ ಬರೋರಿಗೆ ನೀರು ಕುಡಿಸಿದ್ರ ಆ 1000 ಕುಂಭಾಭಿಷೇಕಿಂತಲೂ ನಿಂದು ದೊಡ್ಡ ಸೇವೆ ಆಗ್ತದಪ್ಪ ಅಂತ ಹೇಳ್ತಾರೆ. ಎರೆದರೆ ನೆನೆಯದು, ಮರೆತರೇ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ ಅಂತ ಹೇಳ್ತಾರೆ. ಅದೇನು ಬಾಡಂಗಿಲ್ಲ. ಅದಕ್ಕೆ ಅಲ್ಲಂದ್ರೆ ಇಲ್ಲಿ ಬಸವಣ್ಣನವರು ಜಡಕ್ಕಿಂತ ಚೇತನಕ್ಕೆ ಬಹಳ ಮಹತ್ವ ಕೊಟ್ಟರು. ಹಾಗಾಗಿ ಅನ್ನದಾಸೋಹ, ವಿದ್ಯಾದಾಸೋಹ ಇವೆಲ್ಲ ರೂಢಿಗೆ ಬಂತು. ಆಗಿನ ಕಾಲದಲ್ಲಿ ಬರೇ ನೀ ನೈವೇದ್ಯ ತೋರ್ಸಂತ ಅಷ್ಟೇ ಅಲ್ಲ, ನೀನು ನೈವೇದ್ಯ ತೋರ್ಸೋದಕ್ಕಿಂತ ಒಬ್ಬ ವ್ಯಕ್ತಿಯನ್ನ, ಬಡವರನ್ನ ನೀನು ಉಣಿಸಿದ್ರ ಅಲ್ಲಿ ದೇವ್ರ ಸಂತೃಪ್ತಿ ಆಗ್ತಾನೆ. ಅದಕ್ಕೆ ಹೇಳ್ತಾರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ. ಅಂದ್ರೆ ಲಿಂಗದ ಮುಖನೇ ಜಂಗಮ. ನೀ ಜಂಗಮ ಅಂದ್ರೆ ಇಲ್ಲಿ ಒಂದ್ ತಿಳ್ಕೋಬೇಕು, ಜಂಗಮ ಅಂದ್ರ ಸಮಾಜ, ಜಂಗಮ ಅಂದ್ರ ದೀನರು, ಜಂಗಮ ಅಂದ್ರ ದುಃಖಿತರು, ಜಂಗಮ ಅಂದ್ರ ಅನಾಥರು, ಜಂಗಮ ಅಂದ್ರ ಕಟ್ಟಕಡಿ ಎಲ್ಲರನ್ನ ಒಳಗೊಂಡಿರುವಂಥದ್ದು. ಅದಕ್ಕೆ ಜಂಗಮ ಪದ ಅಂತ ಬಳಸ್ಯಾರ. ಜಂಗಮ ಅಂದ್ರ ಅವರು ಎಲ್ಲ ಒಂದು ದೀನರು, ದುಃಖಿತರು, ಅನಾಥರು, ಬಡವರು, ಅವ್ರನ್ನ ಕಣ್ಣೀರು ಒರೆಸಿದ್ರೆ ಅಲ್ಲಿ ಲಿಂಗಯ್ಯ ಸಂತುಷ್ಟ ಆಗ್ತಾರೆ. ಎಂತ ಮಾತು ನಿಜವಾಗ್ಲೂ. ಆಮೇಲೆ ಸ್ವಾಮೀಜಿ, ನನಗೆ ಆಶ್ಚರ್ಯ ಆಗೋದು ಅಂದ್ರೆ ಸುಮಾರು ಶತಮಾನಗಳೇ ಆಗೋಗಿದೆ ಬಸವಣ್ಣನವರ ಬಂದು ಜನಿಸಿ ಅವರೆಲ್ಲ ಒಂದು ಅವತಾರ ಎತ್ತಿ ಅವರು ಹೋದ ಕಾಲದಿಂದ ಇಂದಿನವರೆಗೂ ಸುಮಾರು ಶತಮಾನಗಳೇ ಆಗಿವೆ. ಆದ್ರೆ ಈಗಿರುವ ನಾವು ಏನ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ, ಆ ಎಲ್ಲಾ ಸಮಸ್ಯೆಗಳು ಅಂದಿನ ದಿನಗಳಲ್ಲೂ ಇತ್ತ, ಅಷ್ಟೊಂದು ಪ್ರಖರವಾಗಿತ್ತ ಅಂತ. ಈಗಿನ ದಿನಮಾನಕ್ಕಿಂತ ಅಂದಿನ ದಿನಮಾನದಲ್ಲಿ ಬಹಳ ವಿರೋಧ ಇತ್ತು. ಈಗ ಪ್ರಜಾಪ್ರಭುತ್ವ ಇದೆ. ಈಗ ಸರ್ಕಾರ ನಮ್ಮ ಈ ಬಸವ ತತ್ವಕ್ಕ ಪ್ರಗತಿಪರ ವಿಚಾರಗಳಿಗೆ ಬೆಂಬಲ ಇದೆ. ಪ್ರಜಾಪ್ರಭುತ್ವದಲ್ಲಿ ವರ್ಣಾಶ್ರಮಕ್ಕ ಜಾತಿ ಭೇದಕ್ಕೆ ಆಸ್ಪದ ಇಲ್ಲ. ಆಗಿನ ಕಾಲದಲ್ಲಿ ರಾಜ ವರ್ಣಾಶ್ರಮ ಧರ್ಮವನ್ನ ಪರಿಪಾಲಿಸ್ಬೇಕು ಅನ್ನುವಂತ ಕಾಲ ಅದು. ಆವಾಗ ಕಂಬಳಿ ನಾಗಿದೇವರು ಮನ್ಯಾಗ ಬಸವಣ್ಣವರು ಪ್ರಸಾದ ಮಾಡಿದ್ರ ಅದು ದೊಡ್ಡ ಬಿಜ್ಜಣ್ಣ ಹತ್ತಿರ ಹೋಗ್ತದೆ. ಬಹುಶಃ ಆ ಒಂದು ದೃಷ್ಟಿಯಿಂದಲೂ ಕ್ರಾಂತಿಯೋಗಿ ಬಸವಣ್ಣ ಅಂತ ನಾವು ಕರಿತೀವಿ. ಯಾಕಂದ್ರೆ ಅದು ಆಗಿನ ನೀವ್ ಹೇಳ್ದಾಗೆ ಆಗ ಪ್ರಖರವಾಗಿತ್ತು ಅಂದ್ರಲ್ಲ, ಅಂತ ಸಮಯದಲ್ಲಿ ಅವರು ಸಿಡಿದು ನಿಂತರು, ಆ ವ್ಯವಸ್ಥೆಯ ವಿರುದ್ಧ ಹೋರಾಡಿದ್ರು ಬಹಳ. ಯಾಕಂದ್ರೆ ಅವರು ಎಲ್ಲಾ ರಂಗದಲ್ಲಿ ಸಿಡಿದು ನಿಂತರು, ಒಂದ್ ರಂಗದಲ್ಲ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವರು ಕಾಯಕವೇ ಕೈಲಾಸ ಅಂತ ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ರು.
ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಅಷ್ಟೇ ಅಲ್ಲ, ಕಾಯಕಕ್ಕೆ ಎಷ್ಟು ಮಹತ್ವ ಕೊಡ್ತಾರಂದ್ರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತನಾದಡೆ ಲಿಂಗ ಪೂಜೆಯಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತನಾದಡೆ ಜಂಗಮ ದಾಸೋಹವಾದರೂ ಮರೆಯಬೇಕು ಅಂತ. ಅಂದ್ರೆ ಕಾಯಕದಲ್ಲಿ ತನ್ಮಯ ಆದಾಗ ಗುರು ಬಂದ್ರು ಕಾಯಕಕ್ಕೆ ಮೊದಲ ಪ್ರಾಧಾನ್ಯ, ಲಿಂಗ ಬಂದ್ರು ಮೊದಲ ಪ್ರಾಧಾನ್ಯ, ಜಂಗಮ ಬಂದ್ರು ಪ್ರಾಧಾನ್ಯ ಮೊದಲ. ಅಂದ್ರೆ ಕಾಯಕ ಹೆಂಗ ಗಳಿಸಬೇಕು ಅನ್ನೋದು ಕಲಿಸ್ಕೊಡ್ತದೆ, ದಾಸೋಹ ಹೆಂಗ ಬಳಸಬೇಕು ಅನ್ನೋದು ಕಲಿಸ್ಕೊಡ್ತದೆ. ಕಾಯಕ ಹೆಂಗ ಗಳಿಸ್ಬೇಕು, ಅದು ಸತ್ಯಶುದ್ಧವಾಗಿರಬೇಕು. ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದುದೇ ಲಿಂಗಾರ್ಪಿತ. ಕಾರ್ಯ ಸೊಪ್ಪು ಏನೇ ಬರಲಿ ಅದು ಸತ್ಯಶುದ್ಧವಾದ ಕಾಯಕದಿಂದ ಬಂದಿರಬೇಕು. ಅದಕ್ಕೆ ತಮಗೆ ಗೊತ್ತು, ಐದಕ್ಕಿ ಮಾರಯ್ಯ ಲಕ್ಕಮ್ಮ ಒಂದಿಷ್ಟು ಅಕ್ಕಿ ಹೆಚ್ಚಿಗೆ ತಗೊಂಡು ಬರ್ತಾರ. ಹೆಚ್ಚಿಗೆ ತಗೊಂಡು ಬಂದಾಗ ಅಲ್ಲೇ ಬಾಗಿಲದಲ್ಲೇ ನಿಂದಿರ್ಸ್ತಾರ. ಓ, ಆಶೆ ಎಂಬುದು ಅರಸರಿಗೆ ಉಂಟಲ್ಲದೆ ಶಿವಭಕ್ತರಿಗೆ ಉಂಟೇಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇಯ್ಯ, ಈ ಸಕ್ಕಿ ಆಸೆ ನಿನಗೇಕೆ, ಹೋಗು ಮಾರಯ್ಯ ನೀ ಹೋಗಲ್ಲಿ. ಹೆಚ್ಚಿಗೆ ಯಾಕೆ ದಿನದ ಕಾಯಕಕ್ಕೆ ಎಷ್ಟು ಪ್ರತಿಫಲ ಅಷ್ಟೇ ನೀ ತರಬೇಕು, ಹೆಚ್ಚಿಗೆ ಯಾಕೆ ತಂದಿ? ಬಹುತೇಕ ಇದು ಹೇಳಿಕ್ ಬಹಳ ಸರಳ ಬರ್ತದ, ಕೇಳಿಕ್ಕೂ ಬಹಳ ಸರಳ ಬರ್ತದ. ಅದನ್ನ ಪ್ರಾಯೋಗಿಕವಾಗಿ ಆಚರಿಸಲಿಕ್ಕೆ ಎಷ್ಟು ಕಷ್ಟ ಇದೆ. ಆಮೇಲೆ ಸರಳ ಅಂದ ತಕ್ಷಣ ನನ್ಗಿನ ಈ ಬಸವ ತತ್ವದ ಎಲ್ಲ ನುಡಿಗಳನ್ನ ವಚನಗಳನ್ನ ನಾವು ಓದಿದಾಗ ಕೇಳಿದಾಗ ತುಂಬಾ ಸರಳ ಅನ್ಸುತ್ತೆ. ಆ ಪದಗಳಾಗ್ಲಿ ಆ ವಿಷಯಗಳನ್ನ ಅವ್ರು ಅಷ್ಟು, ಅದೊಂದು ಮಹತ್ವದ ಗುಣ ಇದು ಬಸವ ತತ್ವದ. ಯಾಕಂದ್ರೆ ತುಂಬಾ ಎಲ್ಲೂ ಕ್ಲಿಷ್ಟವಾಗಿ ಇಲ್ಲ, ಸಂಕೀರ್ಣವಾಗಿಲ್ಲ. ನಮಗೆಲ್ಲ ಏನು ಸಂಕೀರ್ಣವಾಗಿದ್ರೆ ಅದು ಶ್ರೇಷ್ಠ ಅನ್ಕೊಂಡ್ಬಿಡ್ತೀವಿ, ಸರಳವಾಗಿದ್ರೆ ಅರ್ಥ ಆಗ್ಬಿಟ್ರೆ ಅದು ಏನು ಸಾಮಾನ್ಯವಾದ ಸಂಗತಿ ಅಂತೀವಿ. ಬಹುಶಃ ಆ ಒಂದು ದೃಷ್ಟಿಯಿಂದಲೂ ಬಸವ ತತ್ವ ಇನ್ನೂ ಹೆಚ್ಚಾಗಿ ವ್ಯಾಪಿಸಿಲ್ಲ, ಅಥವಾ ನಾವು ಅದನ್ನ ಕಾರ್ಯರೂಪಕ್ಕೆ ಇಳಿಸ್ತಿಲ್ಲ. ಇದು ಒಂದು ಕಾರಣನಾ ಸ್ವಾಮಿ? ಹೌದೌದು, ನಿಜ. ಬಸವ ತತ್ವ ಬಹಳ ಸರಳ. ಬಸವಣ್ಣನವರ ವಿಚಾರಧಾರೆಗಳು ಇನ್ನೂ ಶತಶತಮಾನಗಳ ಮುಂದಿದ, ಇನ್ನು ಶತಶತಮಾನಗಳ ದೂರದೃಷ್ಟಿ. ಅಂದ್ರೆ 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಈ ಕಂಪ್ಯೂಟರ್ ಯುಗದಲ್ಲಿ, ಇಂಟರ್ನೆಟ್ ಯುಗದಲ್ಲಿ ಸಹಿತ ನಮಗಿನ್ನೂ ಆಚರಣೆ ಮಾಡ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಬಸವಣ್ಣನವರು ನೀನು ಜ್ಯೋತಿಷ್ಯ, ಕರ್ಮ ಇವೆಲ್ಲ ನಂಬಬೇಡ ಅಂತ ಹೇಳಿದಾರೆ. ಅಂದ್ರೆ ಜ್ಯೋತಿಷ್ಯಕ್ಕಿಂತಲೂ ನಿನ್ ಭವಿಷ್ಯ ಅಂಗೈಯಲ್ಲಿಲ್ಲ, ಮುಂಗೈಯಲ್ಲಿದೆ. ನಿನ್ನ ಭವಿಷ್ಯ ಅಂಗೈಲಿಲ್ಲಪ್ಪ ಹೇಳ್ತಾರ ಒಂದ್ ಕಡೆ. ಜಂಬು ದ್ವೀಪ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯದ ಕೂರಲಗನ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ನೀನು ಬರೇ ನನ್ನ ಕರ್ಮ, ನನ್ನ ಹಣೆ ಬಾರ ಅಂತ ನೀ ಕೂಡ್ಬೇಡಪ್ಪ, ನೀ ಪ್ರಯತ್ನ ಮಾಡು, ನೀನು ಪರಿಶ್ರಮ ಮಾಡು. ಸತ್ಯದ ಕೂರಲಗನ ಹಿಡ್ಕೊಂಡು ಸದ್ಭಕ್ತರನ್ನೇ ಗೆದಿತಾರೆ, ವಿಜಯ ಆಗ್ತಾರೆ. ಅದಕ್ಕೆ ನೀನು ಹೇಳಿ ಹೆಂಗ ಬಾಳ್ಬೇಡ, ನೀನು ವೀರನಾಗು, ಶೂರನಾಗು, ನೀನು ಪ್ರಯತ್ನ ಮಾಡು ಅಂತ ಅವರು ಪ್ರೋತ್ಸಾಹ ಮಾಡ್ತಾರೆ. ಅವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಅಂತ ಹೇಳ್ತಾರೆ. ಎಷ್ಟು ಅವರು ಪ್ರಾಯೋಗಿಕವಾಗಿ ಚಿಂತನೆ ಮಾಡ್ತಿದ್ರು. ಹೀಗಾಗಿ ಅದು ಬಹಳ ಸರಳ ಇದೆ. ಆ ಸರಳ ಇದ್ದಿದ್ದೂ ಇಂದಿನ ದಿನಮಾನದಲ್ಲಿ ಅದನ್ನ ಇನ್ನೂ ಪ್ರಾಕ್ಟಿಕಲ್ ಆಗಿ ಆಚರಣೆ ಮಾಡ್ಲಿಕ್ಕೆ ನಮ್ಗೆ ಆತ್ಮಬಲ, ಆತ್ಮವಿಶ್ವಾಸದ ಕೊರತೆ ಆಗ್ತಾ ಇದೆ. ಇನ್ನೊಂದು ಇಂದಿನ ವಾಸ್ಟ್ ಆಗಿ ಪ್ರಚಾರ ಮಾಡ್ಲಿಕ್ಕೆ ಪ್ರಚಾರಕರದ ಕೊರತೆನೂ ಜನಮನಕ್ಕೆ ಮುಟ್ಟಿಸೋರು ಕೊರತೆನೂ ಅದ ಅಂತ ನನಗೆ ಆ ದಿಶೆಯಲ್ಲಿ ಏನ್ ಮಾಡಬಹುದು ಸ್ವಾಮೀಜಿ? ಆ ದಿಸೆಯಲ್ಲಿ ನಾವು ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು. ಅದನ್ನ ಮಕ್ಕಳಿಗೆ ಮುಟ್ಟುವಂಗ ಶೈಕ್ಷಣಿಕವಾಗಿ ಹೆಚ್ಚಿಗೆ, ಯಾಕಂದ್ರೆ ಮಕ್ಕಳೇ ಮುಂದಿನ ಸಮಾಜ. ಅವರಿಗೆ ನಾವು ಬಸವ ತತ್ವದ ಒಂದು ಬೋಧನೆ ಮಾಡಿದಾಗ, ಅರ್ಥ ಮೂಡಿಸಿದಾಗ, ಅದ್ ನಿಜಕ್ಕೂ ಮುಂದಿನ ಸಮಾಜ ಏನ್ ಬಸವಣ್ಣನವ್ರು ಕನಸು ಕಂಡ್ರ ಆ ಕನಸು ನಿಜ. ಅದು 100ಕ್ಕೆ 100 ಸತ್ಯ.
ಮಕ್ಕಳೇ ಮುದುಕರಿಗೆ ಹೇಳಿದ್ರೆ ಅದು ಮುಂದಿನ ಜನ್ಮಕ್ಕೆ ಹೇಳಿದಂಗ, ಮಕ್ಕಳಿಗೆ ಹೇಳಿದ್ರೆ ಹಿಂದಿನ ಜನ್ಮಕ್ಕೆ ಹೇಳಿದಂಗ. ಅದು ಅಂದ್ರೆ ಮಕ್ಕಳೇ ನಮಗ ಮಹತ್ವದ್ದು. ಆ ಮಕ್ಕಳಲ್ಲಿ ಅವ್ರು ಖಾಲಿ ಚೀಲ ಇದ್ದಂಗ. ನಾವ್ ಏನ್ ಅವ್ರಿಗೆ ಒಳ್ಳೆ ಚಾರಿತ್ರ್ಯ, ವ್ಯಕ್ತಿತ್ವ ಏನ್ ತುಂಬ್ತೀವಿ ಅದು ಮಕ್ಕಳಲ್ಲಿ ಬೆಳೀತು. ಯಾವ ತರ ತುಂಬಬೇಕು ಅಂತ ಹೇಳ್ತೀರಾ ನೀವು? ಅಂದ್ರೆ ಈಗ ಅದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡುವ ಅವಶ್ಯಕತೆ ಇದೆ ನಮ್ಗೆ. ನಿಜ 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 ನಿಜ. ಈ ಬಸವ ತತ್ವವನ್ನ ಆ ಮಕ್ಕಳಿಗೆ ಹೇಗೆ ಮನವರಿಕೆ ಮಾಡ್ಕೊಡ್ಬಹುದು? ಈಗ ಮಕ್ಕಳಿಗೆ ಮನವರಿಕೆ ನಾವು ಸಾಕಷ್ಟು ಅದಕ್ಕೆ ಪ್ರಯತ್ನ ಒಂದ್ ಹಂತದಲ್ಲಿ ಮಾಡಬೇಕು. ನಮ್ಮಂತ ಸ್ವಾಮೀಜಿಯವರು ಬಸವ ತತ್ವದ ಮೇಲಿರುವಂತ ಪ್ರೇಮ್ ಇದ್ದವರು ಆ ದಿಸೆಯಲ್ಲಿ ಚಿಂತನೆ ಮಾಡಿ ಪ್ರಚಾರ ಮಾಡೋದು ಒಂದು ವಿಧಾನ. ಇನ್ನೊಂದು ಸರ್ಕಾರ ಇದು ಇದು ಬಸವ ತತ್ವ ಅಂದ್ರೆ 2+2 = 4. ಇಟ್ ಈಸ್ ಮ್ಯಾಥಮೆಟಿಕಲ್ ಯೂನಿವರ್ಸಲ್ ಟ್ರುತ್. H2O = water. It is mathematical universal truth. ಅಂದ್ರೆ ಇದು ವಿಶ್ವಮಾನ್ಯ ಸತ್ಯ. 4 ಎಲ್ಲ ಕಡೆ 4 ಆಗ್ತದೆ, ಎಲ್ಲಿ 3 ಆಗಲ್ಲ, ಎಲ್ಲಿ 5 ಆಗಲ್ಲ. ಹಂಗ ಬಸವ ತತ್ವ ಅವರು ಇವರು ಎಲ್ಲರೂ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಪ್ಪುವಂತ ನಿತ್ಯ ಸತ್ಯವಾದ ತತ್ವ ಬಸವ ತತ್ವ ಇದೆ. ಅಂಥ ತತ್ವನ ಸರ್ಕಾರ ಸ್ವಲ್ಪ ಹೆಚ್ಚೆಚ್ಚು ಪಠ್ಯಕ್ರಮದಲ್ಲಿ ಅದನ್ನ ಜೋಡಿಸಿದ್ರ, ಮಕ್ಕಳಿಗೆ ಅದನ್ನ ಶಿಕ್ಷಣದ ಮೂಲಕ ಕೊಟ್ಟಿದ್ರ ಇನ್ನು ಹೆಚ್ಚಾಗಿ ಅದು ಮಕ್ಕಳಿಗೆ ಮುಟ್ಟುತ್ತದ. ಮುಂದಿನ ಜನಾಂಗ ಚಾರಿತ್ರ್ಯವಂತ ನಿರ್ಮಾಣ ಆಗ್ತಾರ. ಹಾಗೆ ಪೋಷಕರು ಸಹ ಈ ಒಂದು ತತ್ವವನ್ನ ಅರಿತು ಮಕ್ಕಳಿಗೆ ಹೇಳ್ಬೇಕು. ನಿಜ, ಪೋಷಕರಿಗೆ ಮಕ್ಕಳಿಗೆ ಪೋಷಕರಿಗಂತೂ ನಾವು ಹೇಳಬೇಕಾಗ್ತು. ಅಂದ್ರೆ ಹೆಂಗೆ ಒಂದು ಗುರುಗಳಾದವರು, ಸಾಧಕರಾದವರು ಎಲ್ಲ ಕಡೆಯಿಂದ ಪ್ರಸಾರ ಅಂದ್ರೆ ಇನ್ನು ಏನಾಗ್ಯದ, ಇದು ವಚನ ಸಾಹಿತ್ಯ ಇತ್ತೀಚೆಗೆ ಹಳಕಟ್ಟಿಯವ್ರಲಿಂದ ಬಂತು. ಅದು ಮಧ್ಯದಾಗ 12ನೇ ಶತಮಾನದಾಗ ಮಧ್ಯದಾಗ ಒಂದ್ ಸ್ವಲ್ಪ ಇದು ಆಯ್ತು, ಗ್ಯಾಪ್ ಆಯ್ತು. ಗ್ಯಾಪ್ ಆದ ಕೂಡ್ಲೇನೆ ಮತ್ತೆ ಈ 20ನೇ ಶತಮಾನದ ಪ್ರಾರಂಭ ಹಂತದಲ್ಲಿ ಹಳಕಟ್ಟಿಯವರು, ವಿಜಾಪುರದ ಫಗು ಹಳಕಟ್ಟಿಯವರು ಆ ವಚನ ಸಾಹಿತ್ಯ ಬೆಳಕಿಗೆ ಬಂದ ಮೇಲೆನೆ ನಮ್ಗೆ ವಚನ ಸಾಹಿತ್ಯ ಮಹತ್ವ ಗೊತ್ತಾಗ್ಯ. ಆ ದೃಷ್ಟಿಯಿಂದ ನಾವು ಇನ್ನೂ ವ್ಯಾಪಕವಾಗಿ ಕಾರ್ಯ ಮಾಡ್ಬೇಕಾಗ್ಯ. ಮಾಡಿದ್ದು ಬಹಳ ಸ್ವಲ್ಪ, ಮಾಡುವಂಥದ್ದು ಬಹಳ ಇದೆ, ಅಗಾಧವಾಗಿದೆ. ಮತ್ತ ಬಸವ ತತ್ವ ನಾವು ಎಲ್ಲ ಕಡೆ ನೀವು ಇದು ಮಾನವೀಯತೆಗೆ ಎಷ್ಟು ಸ್ಪಂದಿಸ್ತದಂದ್ರೆ ಪ್ರತಿಯೊಂದು ರಂಗದಲ್ಲಿ ಇದು ಮಾನವೀಯತೆಗೆ ಬಹಳ ಹತ್ತಿರ ಇದೆ. ಯಾಕಂದ್ರೆ ಇವರು ಬಸವಣ್ಣನವರು ಏನ್ ಮಾಡಿದ್ರು, ಅನುಭವ ಮಂಟಪ ಅಂತ ನಿರ್ಮಾಣ ಮಾಡಿ ಆ ಅನುಭವ ಮಂಟಪದಲ್ಲಿ ಮಾದಾರ್ ಚೆನ್ನಯ್ಯ, ಡೋಹಾರ್ ಕಕ್ಕಯ್ಯ, ಸಮಗಾರ ಹರಳಯ್ಯ, ನುಲಿಗಿ ಚಂದಯ್ಯ, ಕಿನ್ನರಿ ಬ್ರಹ್ಮಯ್ಯ, ಐದಕ್ಕಿ ಮಾರಯ್ಯ, ಏಲೇಶ್ವರದ ಕೇತಯ್ಯ, ಗಾಣದ ಎಲ್ಲರನ್ನ ಅವರಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ. ಅವರಿಗೆ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ. ಆಗಿನ ಕಾಲದಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಅನ್ನೋ ಕಾಲದಲ್ಲಿ ಇವರು ಜಾತಿಯನ್ನು ನಿರ್ಮೂಲನೆ ಮಾಡಿದ್ರು. ತಮ್ಗೆ ಗೊತ್ತಿರ್ಬೋದು, ಹರಳಯ್ಯ ಒಬ್ಬ ಬಸವಣ್ಣನವರಿಗೆ ಶರಣಾರ್ಥಿ ಅಂದ್ರು. ನಮ್ಮಂಥವ್ರು ಗುರುಗಳಿದ್ರು ಆಶೀರ್ವಾದ ಅಂತಿದ್ವಿ. ಆದ್ರೆ ಬಸವಣ್ಣವ್ರು ಏನಂದ್ರು, ಓ ಹರಭಕ್ತ ಹರಳಯ್ಯನವರೇ ಶರಣು ಶರಣಾರ್ಥಿ ಅಂದ್ರು. ನೋಡ್ರಿ, ಶರಣು ಶರಣಾರ್ಥಿ. ಆ ಹರಳಯ್ಯನಿಗೆ ರೋಮಾಂಚನ ಆಯ್ತು. ಅಯ್ಯೋ, ನಾನು ಒಂದು ಸಲ ಶರಣು ಮಾಡಿದ್ರೆ ಇವ್ರು ಶರಣು ಶರಣಾರ್ಥಿ ಅಂತ ಹೆಚ್ಚು ಮಾಡಿ ನನ್ನ ಮೇಲೆ ಹೊರಲಾರ್ದ ಭಾರ ಹಾಕಿದ್ರಲ್ಲ ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ರು, ಪಾಪ ಚರ್ಮ ಪಾದರಕ್ಷೆ ಮಾಡಿ ತಮ್ಮ ತೊಡಿ ಚರ್ಮ ಒಂದಿಷ್ಟು ತೆಗೆದು ಆ ಪಾದರಕ್ಷೆಗೆ ಜೋಡಿಸಿ ಅದು ಬಸವಣ್ಣನವರಿಗೆ ಒಯ್ದು ಕೊಡ್ತಾರೆ. ಬಸವಣ್ಣನವರಿಗೆ ಒಯ್ದು ಕೊಟ್ಟು ಬಸವಣ್ಣನವರು ಅದನ್ನ ಬಹಳ ಚಂದವಂತ ಕಾಲಾಗ ಹಾಕೊಳ್ಳಿಲ್ಲ. ಓಹೋ, ಇದು ಹೆಂಗಪ್ಪ ಅಂತ ಕೇಳಿದ್ರ ಅವ್ರು, ಇಲ್ಲ ನಿಮ್ದು ಭಾರ ತಾಳ್ಲಾರ್ದಕ್ಕ ನಾನು ಇದು ಮಾಡೀನಿ, ನೀವು ದಯಮಾಡಿ ನಿಮ್ಮ ಪಾದದಲ್ಲಿ ಹಾಕಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡ್ರಿ ಅಂತ ಅವ್ರು ಹೇಳಿದ್ರು. ನನ್ನನ್ನು ಕೃತಾರ್ಥನ ಮಾಡ್ರಿ ಅಂತ ಹೇಳಿದ್ರು. ಅವಾಗ ಅವ್ರೇನಂತಾರ, ಓಹೋ ಹರಳಯ್ಯನವರೇ, ನಿಮ್ಮಂಥವ್ರು ನಿಮ್ಮ ಚೆಮ್ಮಾವಿಗೆ ಪೃಥ್ವಿ ಸಮಬಾರದು ನೋಡ, ನಿಮ್ಮ ಚೆಮ್ಮಾವಿಗೆ ಪೃಥ್ವಿ ಸಮಬಾರದು ನೋಡ. ಈ ಚೆಮ್ಮಾವಿಗೆ ನಿಮ್ ಇಡೀ ಪೃಥ್ವಿ ಸಮ ಇಲ್ಲ.
ಅದಕ್ಕ ಇವು ಪಾದದಲ್ಲಿ ಹಾಕೊಳ್ಳಿಕ್ ಯೋಗ್ಯ ಅಲ್ಲ, ಇವು ತಲೆ ಮೇಲೆ ಇಟ್ಕೊಲಿಕ್ ಯೋಗ್ಯ ಅಂತ ಹೇಳಿದ್ರು. ಇವು ತಲೆ ಮೇಲೆ ಇಟ್ಕೊಲಿಕ್ ಯೋಗ್ಯ. ಅವಾಗ ತಲೆ ಮೇಲೆ ಇಟ್ಕೊಂಡ್ರು. ಅವಾಗ ಹರಳಯ್ಯನವರು ಒಂದು ಮಾತಂತಾರ, ಓ ಬಸವಣ್ಣ, ಓ ಮಹಾಗುರುವೇ, ನೀವು ತಲೆಯ ಮೇಲೆ ಹೊತ್ತುಕೊಂಡುದು ಜಡವಾದ ಪಾದರಕ್ಷೆಗಳನ್ನಲ್ಲ. ಯಾವ ಸಮಾಜ ಮೆಟ್ಟಿಗಿಂತಲೂ ಕೀಳಾಗಿ ಕಾಣುತ್ತಿದ್ದರೋ ಅವರೆಲ್ಲರನ್ನು ನಿನ್ನ ತಲೆಯ ಮೇಲೆ ಹೊತ್ತುಕೊಂಡುದನ್ನು ಎತ್ತಿ ತೋರಿಸಿದೀಯಪ್ಪ ಅಂತ ಹೇಳ್ತಾರೆ. ಅಂದ್ರೆ ನೀನು ಬರೇ ಭೌತಿಕ ಪಾದರಕ್ಷಣೆ ಇಟ್ಕೊಂಡಿಲ್ಲ, ನಮ್ಮೆಲ್ಲರ ದೀನ ದಲಿತರನ್ನೇ ನಿನ್ನ ತಲೆ ಮೇಲೆ ಹೊತ್ತುಕೊಂಡು ಎತ್ತಿ ತೋರಿಸಿದಿ ಅಂತ ಹೇಳ್ತಾರೆ ಅಲ್ವಾ. ಎಂತ ಪರಸ್ಪರ ಭಾವನೆಗಳು, ಗೌರವಗಳು ಎಷ್ಟು ಒಂದು ರೀತಿ ಮಾರ್ಗದರ್ಶನ ನೀಡುತ್ತೆ ಅಂದ್ರೆ ಅವೇ ಒಂದು ನಿತ್ಯ ಪಾಠಗಳಾಗ್ಬಿಡುತ್ತೆ. ಆಮೇಲೆ ಸ್ವಾಮೀಜಿ, ಈಗ ಗೃಹಿಣಿಯರಷ್ಟಕ್ಕೆ ತಗೊಂಡ್ರೆ, ಗೃಹಿಣಿ ಮನೆಯಲ್ಲಿ ಆ ಒಂದು ಕಾಯಕವೇ ಕೈಲಾಸ ಅಥವಾ ಆ ಒಂದು ಬಸವ ತತ್ವವನ್ನು ಅನುಸರಿಸಿದಾಗ ಇಡೀ ಸಮಾಜದಲ್ಲಿ ಅದು ಪ್ರತಿಫಲಿಸುತ್ತೆ. ಯಾಕಂದ್ರೆ ಆ ಒಂದು ಮನೆಯ ಮೂಲಕ ಇಡೀ ಸಮಾಜಕ್ಕೆ ಹರಡುತ್ತೆ. ಹಾಗಾಗಿ ಗೃಹಿಣಿಯರು ಯಾವ ರೀತಿ ಈ ಬಸವ ತತ್ವವನ್ನ ತಮ್ಮ ನಿತ್ಯ ಜೀವನದಲ್ಲಿ, ತಮ್ಮ ನಿತ್ಯ ನಡೆನುಡಿಗಳಲ್ಲಿ ಅನ್ವಯಿಸ್ಕೊಳ್ಬಹುದು? ಬಹಳ ಸರಳ ಇದೆ. ಗೃಹಿಣಿಯವರು ಬಸವ ತತ್ವವನ್ನು ಅಳವಡಿಸಿಕೊಳ್ಳಿಕ್ಕೆ ಬಹಳ ಸರಳ ಇದೆ. ಯಾಕೆ ಇಲ್ಲಿ ಯಾವುದೇ ಆಡಂಬರ ಇಲ್ಲ, ಇಲ್ಲೇನು ಕಾಶಿಗೆ ಹೋಗ್ಬೇಕಾಗಿಲ್ಲ, ರಾಮೇಶ್ವರಕ್ಕೆ ಹೋಗ್ಬೇಕಾಗಿಲ್ಲ. ತನ್ನ ಅಂತರಂಗದ ಆತ್ಮನ ಅಂತರಂಗದ ಅರಿವಿನ ಕುರುಹೇ ಇಷ್ಟಲಿಂಗ ರೂಪದಲ್ಲಿ ಕೊಟ್ಟಿದ್ದಾರೆ. ಈ ಇಷ್ಟಲಿಂಗ ಇದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ. ಅದಕ್ಕೆ ದಿನಾಲು ಅವರು ಲಿಂಗಾರ್ಚನೆ ಮಾಡಿ, ಆ ಲಿಂಗಾರ್ಚನೆ ಸಮಾಜದ ಜಂಗಮ ದಾಸೋಹ ಮಾಡಿ, ಜಂಗಮ ಅಂದ್ರೆ ಸಮಾಜಕ್ಕಾಗಿ ಸ್ವಲ್ಪ ಮಿಡಿಬೇಕು. ದೀನರು ಜಾತಿ ಭೇದ ಮಾಡಬಾರ್ದು, ವರ್ಗ ಭೇದ ಮಾಡಬಾರ್ದು, ವರ್ಣಭೇದ ಮಾಡಬಾರ್ದು, ಎಲ್ಲರೂ ನನ್ನವರು ಅನ್ನುವಂತ ಅಪ್ಪಿಕೊಳ್ಳಬೇಕು. ಆಮೇಲೆ ಅನುಭವ ಮಂಟಪದಲ್ಲೂ ಮಹಿಳೆಯರಿಗೆ ಎಷ್ಟೊಂದು ಆದ್ಯತೆಯನ್ನ ನೀಡಲಾಗಿತ್ತಲ್ಲ, ಆ ಸಮಾನತೆಯನ್ನ, ಆದ್ಯತೆಯನ್ನ. ಇಡೀ ಪ್ರಪಂಚದಲ್ಲಿನೇ ಬಸವಣ್ಣನವರು ಮಹಿಳೆಯರಿಗಾಗಿ ಸಂಪೂರ್ಣ ಸ್ವಾತಂತ್ರ್ಯನ್ನ ಕೊಟ್ಟಂಥವರು ಬಸವಣ್ಣನವರೇ. ಅವರು ಗುರು ಆಗಬಹುದು, ಜಂಗಮ ಆಗಬಹುದು, ಲಿಂಗ ದೀಕ್ಷೆ ಮಾಡಬಹುದು. ಇವತ್ತಿಗೂ ಅನೇಕ ಧರ್ಮದಲ್ಲಿ ಮಹಿಳೆಯರಿಗೆ ಗುರು ಆಗ್ಲಿಕ್ಕೆ ಆಸ್ಪದ ಇಲ್ಲ. ಆದ್ರೆ ಬಸವಣ್ಣನವರು ಗುರುವಾಗಿ ಅವರು ದೀಕ್ಷೆಯನ್ನು ಮಾಡಬಹುದು. ಅಕ್ಕ ಮಹಾದೇವಿ, ಲಕ್ಕಮ್ಮ, ಮೋಳಿಗೆ ಮಹಾದೇವಮ್ಮ, ಒಬ್ರೇ ಇಬ್ರೆ 33 ಶರಣಿಯರು, 33 ಶರಣಿಯರು ವಚನಗಳನ್ನ ಬರೆದಿದ್ದಾರೆ. ಬಸವಣ್ಣನವರು ಒಬ್ಬರೇ ವಚನ ಬರೆದಿಲ್ಲ. ಬಸವಣ್ಣನವರು ಬರೇ ಸಾಹಿತ್ಯ ಅವ್ರು ಒಬ್ಬರೇ ನಿರ್ಮಾಣ ಮಾಡಲಿಲ್ಲ. ಆ ಬಸವಣ್ಣನವರು ಸಾವಿರ ಶರಣರನ್ನ, ಆ ಸಾಹಿತಿಗಳನ್ನ ನಿರ್ಮಾಪಕರಾದವರು, ಸಾಹಿತ್ಯ ನಿರ್ಮಾಣ ಮಾಡ್ಲಿಕ್ಕೆ ಅವರು ಪ್ರೋತ್ಸಾಹ ಕೊಟ್ರು. ಅದು ಮಾತೃಭಾಷೆಯಲ್ಲಿ. ನಾವ್ ಇವತ್ತೇನು ಆಗಿನ ಸಂಸ್ಕೃತನೇ ಬಹಳ ವಿಶೇಷ ಭಾಷೆ, ಸಂಸ್ಕೃತ ಬಿಟ್ಟರು ಬೇರೆ ಭಾಷೆಗೆ ಮಹತ್ವನೇ ಇರ್ಲಿಲ್ಲ. ಆದ್ರೆ ಬಸವಣ್ಣನವರು ಮಾತೃಭಾಷೆಯಲ್ಲೇನೆ ಅವರು ಬರೆದ್ರು. ಮಾತೃಭಾಷೆ, ಆಡು ಭಾಷೆಯಲ್ಲಿ ಸರಳವಾಗಿ 100 ನೋದಿದರೇನು, 100 ಕೇಳಿದರೇನು, ಆಶೆ ಹರಿಯದು, ರೋಷ ಬೀಳದು, ಮಜ್ಜನ ಕೆರೆದು ಫಲವೇನಯ್ಯ, ಮಾತಿನಂತೆ ಮನವಿಲ್ಲದ ಜಾತಿ ಡೋಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಿಜಕ್ಕೂ ಈ ಬಸವ ತತ್ವವನ್ನ ಸ್ವಲ್ಪ ಅರ್ಥಕೊಂಡ್ರು ಸಾಕು. ಈ ಆಡಂಬರ, ಡಂಬಾಚಾರ ಇವೆಲ್ಲ ಎಷ್ಟು ಅನವಶ್ಯಕ ಅನ್ಸುತ್ತಲ್ವಾ? ನಿಜಕ್ಕೂ ಆಡಂಬರ ಅಂತೂ ಬಸವ ತತ್ವದಲ್ಲಿ ಇಲ್ವೇ ಇಲ್ಲ, ಡಂಬಾಚಾರ ಅಂತೂ ಬಸವ ತತ್ವದಲ್ಲಿ ಇಲ್ವೇ ಇಲ್ಲ. ಬಹಳ ಸರಳ ಸಹಜತೆ ಬಸವ ತತ್ವದಲ್ಲಿದೆ. ಬಹಳ ಸರಳ ಅಂದ್ರೆ ಬಹಳ ಸರಳ ಅಂದ್ರೆ ಪ್ರತಿಯೊಂದು ವಚನದಲ್ಲಿ, ಪ್ರತಿಯೊಂದು ಇದರಲ್ಲಿ ಮಾನವೀಯತೆಯನ್ನ ಬಸವ ತತ್ವದಲ್ಲಿ ಮಿಡಿತದೆ. ಪ್ರತಿಯೊಂದರಲ್ಲಿ ಬಸವಣ್ಣನವ್ರ ಮನೆಗೆ ಆಕಳುಗಳು ತಗೊಲಿಕ್ಕೆ ಬಂದ್ರು, ಕಳ್ಳರು ತಗೊಂಡು ಹೋಗ್ಲಿಕ್ಕೆ ಬಂದ್ರು, ಒಯ್ದ್ರು. ಅವ್ರು ಮೊಟ್ಟ ಮೊದಲು ಬಸವಣ್ಣವ್ರ ಧ್ವನಿ ಎಲ್ಲಿ ಹೋಗ್ತು? ಕರುಗಳಿಗೇನು ಒಯ್ದರಿಲ್ಲಪ್ಪ, ಆಕಳು ಕಳ್ಳರು ಕೊಂಡೊಯ್ದರೆನ್ನದರಿಂಭೋ, ಬೊಬ್ಬಿಡದರೆನ್ನದರಿಂಭೋ, ಅಲ್ಲಿ ಉಂಬನೇ ಸಂಘ, ಇಲ್ಲಿ ಉಂಬನೇ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ ಅಂತ ಹೇಳಿದ್ರು. ಮೊದಲ ಕರುಗಳಿದ್ದಲ್ಲಿ, ಆಕಳುಗಳಿದ್ದಲ್ಲಿ ಕರುಗಳಿಗೆ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ. ಅವ್ರದ್ದು ಹೆಂಗದ
ಮನಿ ಕಳ್ತನ ಮಾಡ್ಲಿಕ್ಕೆ ಬಂದಾಗ ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಎಷ್ಟೊಂದು ದಯೆಯನ್ನು ತೋರಿಸ್ತಾರೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಬರೇ ಮನುಷ್ಯ ಪ್ರೀತಿ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಎಲ್ಲ ಸಂಕುಲ. ಒಂದು ಕರೆ ಇದೆ ಸ್ವಾಮೀಜಿ, ಅದು ತಗೊಂಡು ಮತ್ತೆ ಮಾತನಾಡೋಣ. ಸುಧಾ ಅಂದ್ಬಿಟ್ಟು ಬಾಣಸ್ವಾಡಿಯಿಂದ. ಸರಿ. ಹಲೋ ಹಲೋ. ನಮಸ್ಕಾರ ಸುಧಾ ಅವರೇ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸ್ವಾಮೀಜಿ. ಹಾ, ಶರಣಾರ್ಥಿ ಅವರು, ಶರಣಾರ್ಥಿ. ಸ್ವಾಮೀಜಿ, ಈಗ ಬಸವಣ್ಣನವರ ವಚನಗಳಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳಿ ತುಂಬಾ ಕೇಳ್ತಾ ಇರ್ತೀವಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತ. ಅಂತಂದ್ರೆ ಏನು, ಮತ್ತೆ ಬಹಿರಂಗ ಶುದ್ಧಿ ಅಂತ ಹೇಳ್ತಾರಲ್ವಾ, ಇವೆರಡಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ. ಬಹಿರಂಗ ಅಂತರಂಗ ಎರಡು ಒಂದೇ ಅಲ್ವಾ ಅಂತ ಅನ್ಸುತ್ತೆ. ಏನಿರ್ಬೋದು ಸ್ವಾಮೀಜಿ? ಅಲ್ಲ, ಅಂತ ಅಂದ್ರೆ ಪರಮಾತ್ಮನ ಒಲುಮೆಗಾಗಿ ಹೊರಗಿನ ಸ್ವಚ್ಛತೆಗೆ ನಾವು ಪ್ರಧಾನ ಕೊಡ್ತೀವಿ. ಅಂತರಂಗದ ಸ್ವಚ್ಛತೆನೂ ಬಹಳ ಮಹತ್ವ. ಅಂತರಂಗ ಶುದ್ಧಿಗೆ ಪರಮಾತ್ಮನ ಒಲುಮೆ ಆಗೋದು, ದೇವರ ಕರುಣೆ ಸಿಗೋದು. ಅದಕ್ಕೆ ಅಂತರಂಗದಲ್ಲಿ ಕಲ್ಮಶ ಇಟ್ಕೊಂಡು ಹೊರಗಡೆ ಎಷ್ಟು ಸ್ವಚ್ಛ ಇದ್ರೂ ಅದು ದೇವರು ಮೆಚ್ಚಂಗಿಲ್ಲ, ಯಾರೂ ಮೆಚ್ಚಂಗಿಲ್ಲ. ಅದಕ್ಕೆ ಅಂತರಂಗ ಶುದ್ಧಿನೇ ಬಹಳ ಮಹತ್ವದ್ದು. ಅದಕ್ಕೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳ್ತಾ ಸಪ್ತ ಇದು ಹೇಳ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತ ಹೇಳ್ತಾರೆ. ಅಕ್ಕಮಾದೇವರು ಹೇಳ್ತಾರೆ, ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು. ಯಾರ ಹೃದಯ ಕಮಲ ಶುದ್ಧ ಇರ್ತದ ಅಲ್ಲೇ ದೇವ್ರು ವಾಸಿರ್ತಾನೆ. ಇಲ್ಲಿ ಸ್ವಚ್ಛದಂತೆ ನಾವು ಕುಂತೀವಿ, ಇಲ್ಲಿ ಇದು ಇದ್ರೆ ನಾವ್ ಇಲ್ಲಿ ಕೂಡ್ತಿದ್ವಿ ಏನು? ಹಂಗ ಎಲ್ಲಿ ಅಂತರಂಗ ಸ್ವಚ್ಛದ ಅಲ್ಲೇ ದೇವರು ಇರ್ತಾನೆ, ಅವನ ಕರುಣೆ ಇರ್ತದ. ಅಂತರಂಗದಲ್ಲಿ ಕಲ್ಮಶ ಇಟ್ಕೊಂಡು ನಾವು ಎಷ್ಟು ಹೊರಗಿನ ಸ್ವಚ್ಛ ಮಾಡಿದ್ರು ಅದೇನು ಅರ್ಥ ಇಲ್ಲ ಅದರಲ್ಲಿ. ಇನ್ನೊಂದು ಕರೆ ಇದೆ ಸ್ವಾಮೀಜಿ. ಪಾರ್ವತಿ ಶಾಸ್ತ್ರಿ ಅನ್ಬಿಟ್ಟು ಯಲಹಂಕದಿಂದ. ಹಲೋ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ ಅವರಿಗೆ ನನ್ನ ಅನಂತ ವಂದನೆಗಳು. ಶರಣಾರ್ಥಿ, ಶರಣಾರ್ಥಿ. ನನ್ನದು ಒಂದು ಸಾಮಾನ್ಯ ಜನರು ಬಹಳವಾಗಿ ಕೆಳದರ್ಜೆಯಲ್ಲಿರುವಂತವರು ಸಹ ಆ ವಚನ ಸಾಹಿತ್ಯದಿಂದ ತಿಳಿದುಕೊಂಡು ಅದನ್ನ ಅಳವಡಿಸಿಕೊಂಡು ತಮ್ಮ ಮುಕ್ತಿ ಮಾರ್ಗವನ್ನ ಕಂಡುಕೊಳ್ಳುವಂತಹ ವಚನವನ್ನ ತಿಳಿಸ್ಕೊಡ್ಬೇಕಾಗಿ ಪ್ರಾರ್ಥನೆ ಸ್ವಾಮೀಜಿಯವರಲ್ಲಿ. ಅಂದ್ರೆ ಕೆಳವರ್ಗದ ಸಾಮಾನ್ಯ ಜನರು ಸಹ ಆ ವಚನವನ್ನ ಅರ್ಥ ಮಾಡ್ಕೊಳ್ಳಂಗೆ ಹೇಳ್ಬೇಕು ಅಂತ. ಸರಿ ಸರಿ ಸರಿ. ಬಸವಣ್ಣನವರ ತತ್ವ ಇರೋದೇ ಸಾಮಾನ್ಯ ವರ್ಗಕ್ಕೆ ಸಲುವಾಗೇನೆ, ಸಾಮಾನ್ಯ ಜನಗಳ ಸಲುವಾಗೇನೆ. ಅವ್ರೆಲ್ಲರನ್ನ ಮೊಟ್ಟ ಮೊದಲು ಅವ್ರ ದೃಷ್ಟಿಕೋನ ದಲಿತರು, ದೀನರು, ದುಃಖಿತರು, ಅನಾಥರ ಕಡೆನೆ ಅವ್ರ ದೃಷ್ಟಿ ಇರ್ತದೆ. ಅವ್ರ ವಚನ ಸರಳವಾಗಿದೆ. ಬಸವಣ್ಣವ್ರ ಆಚರಣೆ ನಿತ್ಯ ಪ್ರತಿನಿತ್ಯ ಅರ್ಚನೆ, ಅರ್ಪಣೆ, ಅನುಭವ. ಅರ್ಚನೆ, ಅರ್ಪಣೆ, ಅನುಭವ ಅಂದ್ರೆ ನಾವು ಪ್ರತಿನಿತ್ಯ ಲಿಂಗ ಪೂಜೆ ಮಾಡಬೇಕು. ಆ ಲಿಂಗ ಪೂಜೆ ಮಾಡಿ ಜಂಗಮ ದಾಸೋಹ ಮಾಡಬೇಕು. ಜಂಗಮ ದಾಸೋಹ ಅಂದ್ರೆ ಸಮಾಜಕ್ಕೆ ನಾವು ಸ್ಪಂದಿಸ್ಬೇಕು. ನಾವು ಇನ್ನೂ ದೇವ್ರಿ ಪತ್ರಿ 100 ಪತ್ರಿ ಏರ್ಸೋದು ಮಹತ್ವ ಅಲ್ಲ. ಒಬ್ರು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ ಅವ್ರ ಕಣ್ಣೀರು ಬರ್ಸೋದು ಅದು ಬಹಳ ಮಹತ್ವ ಬಸವಣ್ಣನ ದೃಷ್ಟಿಯಲ್ಲಿ. ಅದಕ್ಕೆ ಎಲ್ಲರಿಗೂ ಸರಳ ಇದೆ. ಇಲ್ಲಿ ಏನೇನು ಆಡಂಬರ, ಆಟಾಟೋಪ, ಸೋಗಲಾಡಿತನ ಏನೇನು ಇಲ್ಲ. ಎಲ್ಲಕ್ಕಿಂತ ಸರಳ ಆಚರಣೆ ಮಾಡ್ಲಿಕ್ಕೆ ಬಸವ ತತ್ವನೇ ಇದೆ, ನೇರ. ಮತ್ತೆ ಇದರಲ್ಲಿ ಯಾವುದೇ ಆಡಂಬರ ಇಲ್ಲ, ಇದರಲ್ಲಿ ಮೂಢನಂಬಿಕೆ ಇಲ್ಲ, ಅಂಧಶ್ರದ್ಧೆ ಇಲ್ಲ. ಸರಳ ಅಂದ್ರೆ ಅತಿ ಸರಳ. ಆ ಸರಳ, ಅದಕ್ಕೆ ಅಂತ ಸರಳ ಬೇಕಾದಷ್ಟು ವಚನಗಳಲ್ಲಿ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವು ಪ್ರತಿನಿತ್ಯ ಹೇಳ್ತಾರೆ ಬಸವಣ್ಣವರು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸೋ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದು ಬಹಳ ಸರಳ ಇದೆ. ಅವರು ಬಹಳ ಸರಳದಿಂದ ನೀವು ಅರ್ಚನೆ, ಅರ್ಪಣೆ, ಅನುಭವ ಮುಖಾಂತರ ನಾವು ಆಚರಣೆಯನ್ನು ಮಾಡಬೇಕು. ಇನ್ನೊಂದು ಕರೆ ಇದೆ, ಉಷಾ ಅಂದ್ಬಿಟ್ಟು ಮೈಸೂರಿಂದ. ಹಲೋ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಉಷಾ. ಸ್ವಾಮೀಜಿ, ಈಗ ಹಿಂದಿನ ಕಾಲದವರು ವಚನ ಸಾಹಿತ್ಯ ಬರೆದ್ರು. ಅದು ಈಗ ಏನೇ ನಡೀತಿದೆ ಅಂತ ಮುಂದಾಲೋಚನೆಯಾಗಿ ಎಲ್ಲ ಬರ್ದಿದ್ದಾರೆ. ಅದು ಸಮಾಜ ತಿದ್ದುವಂತ ಕೆಲ್ಸಗಳು ಯಾರು ಮಾಡ್ಕೊಂಡಿಲ್ಲ. ಇಷ್ಟಿಷ್ಟೆಲ್ಲ ಶ್ರಮ ಪಟ್ಟು ಅವರು ನಮ್ಗೆಲ್ಲ ಒಳ್ಳೊಳ್ಳೆ ವಚನ ಕೊಟ್ಟಾಗ ಈ ಜನಗಳು ಮುಟ್ತಾ ಇದ್ರೆ ಅವ್ರ ಬರವಣಿಗೆಗೆ ಏನ್ ಮಹತ್ವ ಇರುತ್ತೆ ಗುರುಗಳೇ? ಆಮೇಲೆ ಈ ಸಾಮಾನ್ಯ ಜನನ ತಿದ್ದು ಬಂದಿದೆ ಹೇಗೆ? ಈಗ ವಚನ ಸಾಹಿತ್ಯದ ಕೆಲವು ಕಡೆ ಶಬ್ದಕ್ಕಾಗಿ ಕೊಡ್ತಾರೆ, ಆದ್ರೆ ಆಗ್ಬಿಟ್ಟು ವರ್ಷ ಮಾತ್ರ ಓದ್ಬಿಟ್ಟು ಮತ್ತೆ
ಬುದ್ಧಿಗಳು ತಾವು ಅದೇ ತರ ಇರ್ತಾರೆ. ಈ ಸಮಾಜ ಇಷ್ಟು ದುಷ್ಟ ಕೂಟದಲ್ಲಿ ನಾವೇನಾದ್ರು ಒಂದು ಒಳ್ಳೇದು ಹೇಳಕ್ ಬಂದಾಗ ಏನೋ ಒಂಥರ ಧೋರಣೆಗಳೆಲ್ಲ ಇರ್ತಾರೆ. ಈಗ ನೀವು 1 ಗಂಟೆ ಕಾಲ ಅನೇಕ ವಚನಗಳು ಹೇಳ್ತೀರಾ, ಅದನ್ನ ಮಣ್ಣು ಮುಟ್ಟು ಹಾಗೆ ಜನಗಳಲ್ಲಿ ಹೇಗೆ ನಿಲ್ಲಿಸ್ಬೇಕು ಗುರುಗಳೇ? ಅಂದ್ರೆ ಬರೀ ಓದ್ತಾರೆ ಮಾಡ್ತಾರೆ ಜನ, ಅದನ್ನ ಅರ್ಥೈಸ್ಕೊಂಡು ತಮ್ಮ ಜೀವನದಲ್ಲಿ ಅದು ಅನುಷ್ಠಾನಕ್ಕೆ ತರಲ್ಲ ಅನ್ನೋದು. ಹೌದು. ಈಗ ಇದು ವಚನ ಬಸವ ತತ್ವ ಇರೋದು ಹೇಳಲಿಕ್ಕಲ್ಲ, ಇದು ಬದುಕಲಿಕ್ಕೆ ಅದ ಇರ್ಲಿಕ್ಕೆ. ಇದು ಬದುಕಂಥ ತತ್ವನೇ ಇದು ಬರೀ ಹೇಳೋದು ಕೇಳೋದು ಅಲ್ಲ. ಇದು ಅನುಭವ ಸಾಹಿತ್ಯ, ಇದು ಬದುಕುವಂಥದ್ದದ. ಅದಕ್ಕೆ ಅದು ಪ್ರಾರಂಭದಲ್ಲಿ ಹೇಳ್ತಾ ಹೋದಂಗೆ ಅದು ಆಚರಣೆಯಲ್ಲಿ ಬರ್ತಾ ಬರ್ತಾ ಹೋಗ್ತದ. ಅದು ಅನೇಕ ವರ್ಷದಿಂದ ಏನೇನೋ ಜಿಡ್ಡು ಗೀಚ್ ಪಾಟಿ ಇದ್ದಂಗೆ ನಮ್ದೆಲ್ಲ ಆಗ್ಯದ. ಸ್ವಲ್ಪ ಅದನ್ನು ಸ್ವಚ್ಛ ಮಾಡಿ ಇದು ಬಸವ ತತ್ವ ಒಳಗೆ ಇಳಿಸ್ಬೇಕಾಯ್ತದ. ಆ ಬಸವ ತತ್ವ ಒಳಗೆ ಇಳಿಸಿದಾಗ ಅದು ನಮ್ಗೆ ಆಗ್ತದೆ. ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ, ಎನ್ನ ಮನೆಯ ಗಂಡನ ಮನೆಯ ವಾರ್ತೆಯನ್ನು ಏನು ಹೇಳುವೆನವ್ವ, ಅಂಗವಿದ್ಯೆಯನೊಲ್ಲ ಕಂಗಳೊಳಗಣ ಕಸವ ಕಳೆದಲ್ಲದೆ ನೋಡಲಿಯ, ಕೈಯ ತೊಳೆದಲ್ಲದೆ ಮುಟ್ಟಲಿಯ, ಕಾಲ ತೊಳೆದಲ್ಲದೆ ಹೊದ್ದಲಿಯ, ಇಂತೀ ಸರ್ವಾಂಗವ ತಲೆದೊಳೆದ ಕಾರಣ ಕೂಡಲ ಸಂಗಮ ದೇವನನ್ನ ಕೂಡಿಕೊಂಡಿಯೇನವ್ವ ಅಂತ ನಮ್ಮ ಎಲ್ಲ ಇಂದ್ರಿಯಗಳು ಪವಿತ್ರವಾಗಿರಬೇಕು. ಅದನ್ನು ಬಸವ ತತ್ವ ಕೇಳ್ತಾ ಹೋದಂಗೆ ಆಚರಣೆಯಲ್ಲಿ ಬರ್ತದ. ಪ್ರಯತ್ನ ಮಾಡಬೇಕು ಸರಳದಿಂದ. ಯಾಕಂದ್ರೆ ಆಚರಣೆ ಅದು ಪರಿಸರ ನಿರ್ಮಾಣ ಮಾಡಬೇಕು. ನಾವು ಎಲ್ಲರನ್ನ ಮನೆಗೆ ಮನಕ್ಕೆ ಮುಟ್ಟಿಸ್ಬೇಕು. ಆ ಮುಟ್ಟಿಸುವಂಥ ಟೀಮ್ ಇನ್ನೂ ವಾಸ್ಟ್ ಆಗಿ ಬೆಳಿಬೇಕು. ಸ್ವಲ್ಪ ಬಸವ ತತ್ವ ಅಂದಿದ್ರೆ ಶೋಷಣೆ ಇಲ್ಲ, ಇದರಲ್ಲಿ ಏನೂ ಆಡಂಬರ ಇಲ್ಲ. ಹೀಗಾಗಿ ಜನ ಇದೇನಂತ ಹಿಂಗ್ ಅನ್ನುವಂಥ ಇದು ಇರ್ತದೆ. ಆ ದೃಷ್ಟಿಯಿಂದ ಬಸವ ತತ್ವ ಬಹಳ ಸರಳ. ಅದಕ್ಕೆ ನಾನು ಹೇಳದ್ನಲ್ಲ, ಇನ್ನು ವಿಚಾರಧಾರೆ ಇನ್ನು ಇದು ಮುಂದದಾವಂತ. ಆಮೇಲೆ ಅವರು ಉಷಾ ಅವ್ರು ಹೇಳಿದ್ರಲ್ಲ, ಅನುಷ್ಠಾನಕ್ಕೆ ಯಾರು ತರ್ತಾ ಇಲ್ಲ, ತಿಳ್ಕೊಳ್ತಾರೆ. ನನಗೆ ಹಂಗಂದ ತಕ್ಷಣ ನೆನಪಾಯ್ತು, ಬೀದರ್ ಜಿಲ್ಲೆಯ ಬಾಲ್ಕಿ ಮಠವನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ತಾವು ಮಾಡಿರೋ ಅಂತ ಕೆಲಸಗಳು ನಿಜಕ್ಕೂ ಎಂತ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದೀರಾ. ಎಷ್ಟೊಂದು ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದೀರಾ. ಮತ್ತೆ ವಿದ್ಯಾರ್ಥಿಗಳಿಗೆ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದೀರಾ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಸ್ವಾಮೀಜಿ? ಅದು ಏನು ಗುರುವಿನ ಕೃಪೆ ಒಂದು ಮಾಡ್ಬೇಕನ್ನುವ. ಯಾಕಂದ್ರೆ ಆ ಬೀದರ್ನಂತಹ ಆ ಕಡೆ ಅಂತಹ ಒಂದು ಬಯಲು ಸೀಮೆ ಪ್ರದೇಶದಲ್ಲಿ ಎಂತಹ ಹಸಿರನ್ನ ತುಂಬಿದಿರಲ್ಲ, ಆ ಪರಿಸರದ ಬಗ್ಗೆ ಎಲ್ಲ. ಅದು ಎಲ್ಲ ಏನೋ ಬಸವಣ್ಣನ, ಯಾಕಂದ್ರೆ ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆ. ಅಂದ್ರೆ ನಮ್ಮ ತತ್ವ ಏನದಂದ್ರೆ ಎಡದಕ್ಕೆ ಒಂದು ಕೈಯಾಗಿ ಲಿಂಗ ಪೂಜೆ ಮಾಡಬೇಕು, ಇನ್ನೊಂದು ಕೈದಾಗ ಜಂಗಮ ಸೇವೆ ಮಾಡ್ಬೇಕು. ಅಂದ್ರೆ ಸಮಾಜ ಸೇವೆ ಮಾಡಬೇಕು. ಆ ಒಂದು ಸಮಾಜ ಸೇವೆ ಮಾಡೋ ಸಲುವಾಗಿ ನಮ್ಮ ಕೈಲಾದಷ್ಟು ಅಲ್ಪ ಸ್ವಲ್ಪ ಮಾಡೀವಿ. ಅದೇನು ಭಾಳ ದೊಡ್ಡದಲ್ಲ, ಇನ್ನೂ ಮಾಡೋಂಥದ್ದು ಭಾಳ ಇದೆ. ಪ್ರಯತ್ನ ಮಾಡೋಂಥದ್ದು ಭಾಳ ಇದೆ. ಜನರಿಗೆ ಲಾಸ್ಟಿಗೆ ನಾವು ಅನುಭವ ಮಂಟಪದ ಮೂಲಕ ಒಂದು ವಚನ ವಿಶ್ವವಿದ್ಯಾಲಯ ಮಾಡಿ ಇನ್ನು ಬಹಳ ಬೃಹತ್ ಪ್ರಮಾಣದಲ್ಲಿ ಆ ಅನುಭವ ಮಂಟಪ ಬಸವ ಕಲ್ಯಾಣದ ಕೇಂದ್ರ ಸ್ಥಾನ ಅಲ್ಲಿ ವಚನ ವಿಶ್ವವಿದ್ಯಾಲಯನ ಸ್ಥಾಪಿಸಿ ಆ ಮೂಲಕ ಜನಗಳಿಗೆ ವಚನಗಳನ್ನ ಮುಟ್ಸೋದು, ಬದುಕಿನಲ್ಲಿ ತರುವಂಥದ್ದು, ಅಳವಡಿಸ್ಕೊಳ್ಳೋದು, ಹಿಂಗೊಂದು ಎಲ್ಲ ವಿವಿಧ ಯೋಜನೆಗಳನ್ನ ಹಾಕಿದೀವಿ. ಆ ಕಾರ್ಯ ಮಾಡ್ಬೇಕಂತ ಎಲ್ಲ ರೂಪುರೇಷೆ ಸಿದ್ಧ ಆಗಿದೆ. ಅದರಲ್ಲಿ ಪ್ರವರ್ತ ಆಗಿದ್ದೀವಿ. ಬಸವಣ್ಣನ ಕೃಪೆ ಇದ್ರೆ ಎಲ್ಲ ಆಗ್ತದೆ. ಅವ್ರು ಮಾಡಿಸ್ಕೊಳ್ಳೋರು ಬಸವಣ್ಣವ್ರು ದೊಡ್ಡವ್ರು, ನಾವು ಮಾಡೋರು ದೊಡ್ಡವರಲ್ಲ. ಅವ್ರು ಮಾಡಿಸ್ಕೊತಾರೆ, ನಾವು ದೊಡ್ಡವರಲ್ಲ. ಇನ್ನೊಂದು ಕರೆ ಇದೆ ಸ್ವಾಮೀಜಿ, ಸತೀಶ್ ಅಂತ ಬೆಳಗಾವಿಯಿಂದ. ಹಲೋ, ಶರಣು ಸ್ವಾಮೀಜಿ ಅವರು ಇದ್ದಾರೆ, ಹೇಳಿ ಪ್ರಶ್ನೆ ಕೇಳಿ. ಸ್ವಾಮೀಜಿ ಅವರು ಶರಣಾರ್ಥಿ. ಶರಣಾರ್ಥಿ. ನಾನ್ ಬೆಳಗಾವಿ ಜಿಲ್ಲೆ ಕಬ್ಬೂರಿಂದ ಮಾತಾಡೋದು. ಹಾ, ಹೇಳ್ರಿ. ಸಮಾಜ ಸುಧಾರಣೆಯಲ್ಲಿ ತಾಯಂದಿರ ಪಾತ್ರ ಎಷ್ಟು, ಮತ್ತೆ ಅವರಿಗೆ ಲಿಂಗ ದೀಕ್ಷೆ ಆದ್ರೆ ಮುಂದೆ ಬರುವಂತ ಎಲ್ಲಾ ಮಕ್ಕಳಿಗೂ ಒಂದು ಒಳ್ಳೆ ಸಂಸ್ಕಾರ ಸಿಗುತ್ತೆ ಅಂತ ನಾನು ಅನ್ಸಿಕೆ. ಹೌದೌದು, ನಿಜ ಅಲ್ಲ. ಮತ್ತೆ ತಾಯಿದರಿಗೆ ಸಂಸ್ಕಾರ ಇದ್ರೆ ಮಕ್ಕಳಿಗೆ ಸಂಸ್ಕಾರ ಆಗ್ತದೆ. ನೀವು ಮೊದಲ ಮಾತಾಡಿದ್ರಲ್ರಪ್ಪರ. ಮಾತಾಡಿ ಸತೀಶ್ ಅವರೇ, ಕೇಳಿಸ್ತಾ ಇದೆ, ಮಾತಾಡಿ. ಅದೇ ಅವರ ಒಂದು ಪ್ರಶ್ನೆ ಕರೆ ಕಟ್ಟಾಯ್ತು. ಅದೇ ತಾಯಂದ್ರಿಗೆ ಆ ಒಂದು ಮಹತ್ವವನ್ನ ಅರಿವು ಆದ್ರೆ ಇಡೀ ಮಕ್ಕಳಿಗೆ ಆಗ್ತದೆ, ಸಹಜದ. ಮತ್ತೆ ತಾಯಿನೇ ಮೊದಲು ಗುರು. ಮತ್ತೆ ತಾಯಿಗೆ ಸಂಸ್ಕಾರ ಇದ್ಮೇಲೆ ಆ ಮಕ್ಕಳಿಗೆಲ್ಲ ಸಂಸ್ಕಾರ ಆಗೇ ಆಗ್ತದೆ. ಮತ್ತೆ ತಾಯಿದೇರಿಗೂ ಬಸವ ತತ್ವ ಹೇಳಬೇಕು, ಮಕ್ಕಳಿಗೂ ಹೇಳಬೇಕು.
ಎಲ್ಲರಿಗೂ ಹೇಳಬೇಕು, ಆ ಪರಿಸರ ನಿರ್ಮಾಣ ಮಾಡಬೇಕು. ನಮ್ಮಂಥ ಗುರುಗಳ ಕರ್ತವ್ಯ ಅದು. ಪ್ರತಿಯೊಂದು ಎಲ್ಲರೂ ಗುರುಗಳು ಈ ದಿಶೆಯಲ್ಲಿ ಕಾರ್ಯಪ್ರವರ್ತರಾದ್ರೆ ಬೇಗನೆ ಇದು ಬಸವ ತತ್ವ ಬೆಳಕಿಗೆ ಬರ್ತದ, ಮಾನವೀಯತೆಗೆ ಆಗ್ತದ. ಯಾಕಂದ್ರೆ ಇಲ್ಲಿ ಬಸವ ತತ್ವ ಅಂದ್ರೆ ಇದು ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಮಾನವೀಯತೆಗೆ ಸಂಬಂಧಪಟ್ಟದ್ದು, ಮನುಷ್ಯತ್ವಕ್ಕೆ ಸಂಬಂಧಪಟ್ಟದ್ದು. ಇವತ್ತು ನಾವು ನೋಡ್ತಾ ಇದ್ವಿ, ಮನುಷ್ಯರಲ್ಲಿ ಪ್ರೀತಿ ಕಡಿಮೆ ಆಗಿದೆ, ಮಾನವರಲ್ಲಿ ಭೇದ ಭಾವ ಹೆಚ್ಚಾಗಿದೆ. ಅದಕ್ಕೆ ಮತ್ತೊಮ್ಮೆ ಜಗತ್ತಿನಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿ, ಸಮಾಧಾನದ ಬದುಕು ನಮ್ದಾಗಬೇಕಾದ್ರೆ ಅದಕ್ಕೆ ದಿವ್ಯ ಔಷಧ ಬಸವ ತತ್ವನೇ ದಿವ್ಯ ಔಷಧ. ಅದು ಸಮಯ ಬರ್ತದ, ನಾವೆಲ್ಲ ಪ್ರಯತ್ನ ಮಾಡಬೇಕು ಸಾಮೂಹಿಕವಾಗಿ. ಆಮೇಲೆ ಎಲ್ಲದಕ್ಕಿಂತ ಒಂದು ತುಂಬಾ ಒಂದು ಅರ್ಥಪೂರ್ಣ ಅನ್ಸೋದು ದಯೆಯೇ ಧರ್ಮದ ಮೂಲವೇ ಅಂತ. ಅಂದ್ರೆ ನಾವ್ ಎಷ್ಟೊಂದು ಧರ್ಮಗಳ ಹೆಸರಿನಲ್ಲಿ ಎಷ್ಟೊಂದು ನಮಗ್ ನಾವೇ ಬೇರ್ಪಟ್ಟು ಎಷ್ಟೊಂದು ವಿಭಜನೆ ಮಾಡ್ಕೊಂಡು ಬಾಳ್ತಾ ಇದೀವಿ. ಆ ಧರ್ಮದ ಮೂಲ ಒಂದೇ, ದಯೆ ಅಂತ ತಿಳ್ಕೊಂಡಾಗ ಎಲ್ರು ಒಂದೇ ಅನ್ನಿಸ್ಬಿಡುತ್ತೆ. ಹೌದೌದು. ಮತ್ತೆ ಬಸವಣ್ಣನವರು ಧರ್ಮಕ್ಕೆ ದಯ ಬೇಕಂತ ಹೇಳಿಲ್ಲ, ದಯವೇ ಧರ್ಮದ ಮೂಲ ಅಂತ ಹೇಳಿ. ಅಂದ್ರೆ ಧರ್ಮ ಇದ್ದಲ್ಲಿ ದಯ ಬೇಕಂತ ಹೇಳಿಲ್ಲ, ದಯ ಇದ್ರೇನೆ ಅದು ಧರ್ಮ. ದಯ ಇರ್ಲಿಲ್ಲ ಅಂದ್ರೆ ಧರ್ಮ ಅಲ್ಲದು, ದಯನೇ ಧರ್ಮದ ಮೂಲ ಅಂತ ಹೇಳಿದ್ರು. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಬಸವಣ್ಣನವರು ಒಬ್ರು ಯಾರೋ ಆಡು ಬಲಿ ಕೊಡ್ಲಾಕ್ ಹೋಯ್ದಾಗ ದೇವರ ಹೆಸರ ಮೇಲೆ ಬಲಿ ಕೊಡ್ಲಾಕ್ ಹೋದ್ರು, ವೇದವನ್ನು ಓದಿದವರ ಮುಂದೆ ಅವಳು ಕಂಡ್ಯಾ, ಶಾಸ್ತ್ರವನ್ನು ಓದಿದವರ ಮುಂದೆ ಅವಳು ಕಂಡ್ಯಾ, ನೀನ್ ಹತ್ತುದಕ್ಕೆ ತಕ್ಕುದು ಮಾಡುವ, ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಸ್ಪಂದಿಸ್ತಾರ ಪ್ರಾಣಿಗಳ ಬಗ್ಗೆ. ಆಮೇಲೆ ತಾವು ಸಹ ತಮ್ಮ ಒಂದು ಮಠದಿಂದ ಪರಿಸರದ ಬಗ್ಗೆ, ಅದರ ಉಳಿವಿಗಾಗಿ ಸಾಕಷ್ಟು ಕಾರ್ಯಗಳನ್ನ ಮಾಡಿದ್ದೀರಾ. ಹೇಗೆ ನಾವು ಇನ್ನಷ್ಟು ಆ ಪರಿಸರದ ಒಂದು ಜಾಗೃತಿ ಎಲ್ಲರಲ್ಲೂ ಹೇಗ್ ಮೂಡ್ಬೇಕು, ಪರಿಸರ ಯಾಕೆ ಮುಖ್ಯ ಅನ್ನೋದು ಹೇಳ್ತೀರಾ ಸ್ವಾಮೀಜಿ? ಅಲ್ಲ, ಪರಿಸರ ಚೆನ್ನಾಗಿದ್ರೆ ನಮ್ಮ ಬದುಕು, ಪರಿಸರ ಇದ್ರೆ ಮಳೆ ಬೆಳೆ ಎಲ್ಲ. ಅದಕ್ಕೆ ಪರಿಸರಕ್ಕೆ ಎಲ್ಲರೂ ಅದಕ್ಕೆ ಮಹತ್ವ ಕೊಡಬೇಕು. ಪರಿಸರ ಇವತ್ತು ಗಿಡ ಕಡಿಯೋದ ಸಂಖ್ಯೆ ಬಹಳ ಆಗ್ಯದ, ಗಿಡ ಹಚ್ಚೋರ ಸಂಖ್ಯೆ ಕಡಿಮೆ ಆಗ್ಯದ. ಅದಕ್ಕೆ ನಾವು ಮರಗಳನ್ನ ನೆಡುವುದರ ಮೂಲಕ, ಪರಿಸರ ನಿರ್ಮಾಣ ಮಾಡುವುದರ ಮೂಲಕ ನಾವೆಲ್ಲ ಮಠಾಧೀಶರು, ಗೃಹಸ್ಥರು, ಸ್ವಾಮೀಜಿಯವರು ಎಲ್ಲರೂ ಇದಕ್ಕೆ ಪರಿಸರಕ್ಕೆ ಪರಿಸರಕ್ಕೆ ನಾವು ಮಹತ್ವ ಕೊಡಲಿಲ್ಲ ಅಂದ್ರೆ ಮುಂದೆ ಈ ಮಾನವ ಕುಲಕ್ಕೇನೆ ಒಂದು ಆತಂಕ ಸ್ಥಿತಿ ಇದೆ, ಮಾನವರಿಗೆ ಬಹಳ ಒಂದು ಗಂಡಾಂತರ ಸ್ಥಿತಿ ಇದೆ. ಅದಕ್ಕೆ ನಾವು ಪರಿಸರ ಬಹಳ ಮಹತ್ವ ಕೊಡ್ಬೇಕು. ಯಾಕಂದ್ರೆ 100 ದವಾ 1 ಹವಾ ಅಂತ ಹೇಳ್ತಾರೆ. 100 ಔಷಧಿಗೆ 1 ಶುದ್ಧ ಗಾಳಿ ಸಮ ಅಂತ ಹೇಳ್ತಾರೆ. ಅದಕ್ಕೆ ಆ ಪರಿಸರ ಬಹಳ ಮಹತ್ವದ್ದು. ಮನುಷ್ಯನಿಗೆ ಪರಿಸರ ಸ್ವಚ್ಛ ಗಾಳಿ ಇದ್ರೆ ನಮ್ ಬದುಕು, ಅದೇ ಇರ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲ ವ್ಯರ್ಥ ಅಲ್ಲ. ಹೀಗಾಗಿ ಆಮೇಲೆ ಈ ಲೋಭ ಮೋಹಗಳು, ಈ ಹಣದ ವ್ಯಾಮೋಹನೂ ಕಾರಣ ಆಗ್ಬಿಡತ್ತೆ ಒಂದು ರೀತಿಯ ಮಾನವತೆಯ ಅಳಿವಿಗೆ. ಹೌದು. ಅದನ್ನೆಲ್ಲ ಹೇಗೆ ನಿಗ್ರಹ ಮಾಡಬಹುದು ಅಂತಂದು ಹೇಳುತ್ತೆ ಬಸವ ತತ್ವದಲ್ಲಿ? ಬಸವ ತತ್ವದಲ್ಲಿ ಲೋಭ ಮೋಹಕ್ಕಂತೂ ಅಲ್ಲಿ ಆಸ್ಪದನೇ ಇಲ್ಲ. ಅಲ್ಲಿ ಏನಿದ್ರು ಎಲ್ಲರನ್ನ ಪ್ರೀತಿಸೋದು, ಎಲ್ಲರನ್ನ ನನ್ನಂತೆ ತಿಳ್ಕೊಳ್ಳೋದು, ಮತ್ತೆ ನಮಗೆಷ್ಟು ಬೇಕು ಅಷ್ಟೇ ನಾವು ಉಪಯೋಗ ಮಾಡಿಕೊಂಡು ಉಳಿದುದು ಶಿವನ ಸೊಮ್ಮು, ಶಿವನಿಗೆ ಅರ್ಪಿಸೋದು. ಇದು ಅಂದ್ರೆ ನಾವು ಗಳಿಸಿದ ಸಂಪತ್ತು ನಮ್ಮದಲ್ಲ, ಅದು ಲಿಂಗೈಂದು, ದೇವ್ರದದು. ದೇವ್ರ ಸೊಮ್ಮು ದೇವರಿಗೆ ಅರ್ಪಿಸೋದು. ಅದಕ್ಕೆ ಪ್ರಸಾದ ತತ್ವ ಅಂತ ಹೇಳ್ತಾರೆ. ಪ್ರಸಾದ ತತ್ವ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ, ಉಳಿದದ್ದು ಸಮಾಜದ್ದು. ಅವಾಗ ಯಾವುದೇ ರೀತಿಯ ಮೋಹ ಲೋಭಕ್ಕೆ ಅವಕಾಶನೇ ಇಲ್ಲ. ಇನ್ನೊಂದ್ ಕರೆ ಇದೆ, ಅದು ಭಾಲ್ಕಿಯಿಂದ ಚನ್ನವೀರ ಅನ್ನೋರು ಮಾಡಿದ್ದಾರೆ. ಹಲೋ ಹಲೋ, ಶರಣಾರ್ಥಿ ಅಪ್ಪ ಅವ್ರ. ಶರಣಾರ್ಥಿ. ಅಪ್ಪ ಅವ್ರೆ, ನಾವು ಕೇಳೋದ್ ನಮ್ ಪ್ರಶ್ನೆ ಏನಂದ್ರೆ, ಬರೀ ವಚನ ಸಾಹಿತ್ಯ ಓದೋದು ಆದ್ರೆ ಇಲ್ಲ, ಲೈಫಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು, ಬರೀ ಓದಿದ್ರೆ ಅಷ್ಟೇ ಸಾಕ ಅಂತ ನಮ್ ಪ್ರಶ್ನೆ. ಇಲ್ಲ, ಓದೋದೇ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಸಲುವಾಗಿ ಅದು ಓದೋದು. ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ ಓದೋದು. ಅದೇನು 100 ಓದಿ 100 ಕೇಳಿದರೇನೋ ಅಂತ ಆಗ್ತದ. ಅದಕ್ಕೆ ಓದೋದನ್ನ ನಮ್ಮ ಆಚರಣೆಯಲ್ಲಿ ತರ್ಲಿಕ್ಕಾಗಿನೇ ಇರೋದು ಬಸವ ತತ್ವ. ಬರೀ ಓದೋದಕ್ಕಲ್ಲ, ಓದೋದೇ ಗಿಳಿ ಹಾಡೋದೇ ತಂತಿ ಅಂತ ಹೇಳ್ತಾರೆ. ಹಂಗ ಬರೀ ಗಿಳಿನೂ ಓದ್ತದ ಅಂದ್ರೆ ಏನ್ ಅರ್ಥ? ಓದಿ ಅರ್ಥ ಮಾಡ್ಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು.
ಆ ಬದುಕಿನಲ್ಲಿ ಅಳವಡಿಸ್ಕೊಂಡಾಗಲೇ ಆವಾಗ ಮಾತ್ರ ಸಾರ್ಥಕ ಆಗ್ತದೆ. ಹೌದು. ಬದುಕಿನಲ್ಲಿ ಅಳವಡಿಸ್ಕೊಂಡಾಗಲಿಲ್ಲ ಅಂದ್ರೆ ಏನು ಅದಕ್ಕೆ ಉಪಯೋಗ ಇಲ್ಲ. ನಡೆ ನುಡಿ ಒಂದಾಗಬೇಕು. ನಾವು ನುಡಿ ಏನ್ ಹೇಳ್ತೀವಿ ಅದು ನಡೆಯಲ್ಲಿ ಬರಬೇಕು, ನಡೆಯಲ್ಲಿ ಏನ್ ಹೇಳ್ತೀವಿ ಅದು ನುಡಿಯಲ್ಲಿ ಬರಬೇಕು. ನಡೆ ನುಡಿ ಒಂದಾಗದ ಹೊರತು ಆ ದೇವರು ಮೆಚ್ಚಂಗಿಲ್ಲ. ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ, ಉಳ್ಳುವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಅಂದ್ರೆ ಬಸವಣ್ಣನವರು ಒಂದು ಮಾತು ಗಮನಿಸಬೇಕು. ಬಸವಣ್ಣನವರು ದೇವಾಲಯಗಳಿಗೆ ಎಲ್ಲರಿಗೂ ಪ್ರವೇಶ ಇರದೇ ಇದ್ದ ಕಾರಣ ಬಸವಣ್ಣನವರು ದೇವಾಲಯಗಳನ್ನೇ ಬಹಿಷ್ಕರಿಸಿ ದೇಹವೇ ದೇವಾಲಯನಾಗಿ ಮಾಡಿದ್ರು. ದೇವಾಲಯ ನೀವು ಹೋಗೋದು ಅವಶ್ಯನೇ ಇಲ್ಲ, ನಿನ್ನ ದೇಹನೇ ದೇವಾಲಯ. ನಿನ್ನೊಳಗಿರುವ ಅಂತರಂಗದ ಪ್ರಾಣಲಿಂಗನೇ ಇಷ್ಟಲಿಂಗ ರೂಪದಲ್ಲಿ ಬಂದದಪ್ಪ. ನೀನು ದೇವಾಲಯಗಳನ್ನ ಬಹಿಷ್ಕಾರ ಹಾಕಿ ನೀನು ದೇಹವೇ ದೇವಾಲಯ ಮಾಡಿದ್ರು. ಇದು ಬಸವಣ್ಣನವ್ರದ್ದು ದೊಡ್ಡ ಕ್ರಾಂತಿ, ಬದಲಾವಣೆ. ಹೌದು. ಆಮೇಲೆ ಈ ಬಸವ ತತ್ವದ ಹಾದಿ ತುಂಬಾ ಸಾತ್ವಿಕವಾಗಿದೆ. ಅಲ್ಲಿ ಎಲ್ಲ ಸರಳ, ನೇರ ಮತ್ತೆ ಸಾತ್ವಿಕವಾದ ಒಂದು ವಿಧಾನಗಳಾಗ್ಲಿ ಎಲ್ಲ. ಬಹುಶಃ ಅದು ಇಂದಿನ ಒಂದು ದಿನಗಳಿಗೆ, ಪ್ರಸ್ತುತ ಸಮಾಜಕ್ಕೆ ಅದು ಅನ್ವಯಿಸುತ್ತಾ ಅಂತ ಸಾತ್ವಿಕ ವಿಧಾನ? ಓಹೋ, ಇಂದಿನ ಸಮಾಜಕ್ಕದು ಹೆಚ್ಚು ಅನ್ವಯಿಸ್ತದೆ. ಯಾಕಂದ್ರೆ ಈ ಹಿಂದೆ ಇದನ್ನ ಆಚರಣೆ ಮಾಡ್ಲಿಕ್ಕೆ ಸ್ವಲ್ಪ ರಾಜರ ಇದು ಇತ್ತು, ರಾಜರ ಒಪ್ಪಿಗೆ ಇರ್ಲಿಲ್ಲ. ಇವತ್ತಿನ ದಿನಮಾನಕ್ಕೆ ಇದು ಬಸವ ತತ್ವ ಬಹಳ ಅರ್ಥಪೂರ್ಣ. ಇನ್ನು ದಿನಗಳ ಕಳೆದಂಗ್ ಮುಂದೆ ಭವಿಷ್ಯ ಇರೋದು ಬಸವ ತತ್ವಕ್ಕೇನೆ ಭವಿಷ್ಯ ಇರೋದು. ಯಾಕಂದ್ರೆ ಇದರಲ್ಲಿ ಯಾವುದೇ ಶೋಷಣೆ ಇಲ್ಲ, ಇದರಲ್ಲಿ ಜ್ಯೋತಿಷ್ಯ ಇಲ್ಲ, ಇದು ಇಲ್ಲ, ಅದು ಯಾವುದು ಆಡಂಬರ ಇಲ್ಲ. ದಿನ ಕಳೆದಂತ ಇನ್ನೂ ಹೆಚ್ಚು ಅನ್ವಯಿಸ್ತಾ ಹೋಗ್ತದೆ. ದಿನ ಕಳೆದಂಗೆ ಇನ್ನೂ ಹೆಚ್ಚು ಅನ್ವಯಿಸ್ತದೆ. ಇನ್ನೊಂದು ಕರೆ ಇದೆ ಸ್ವಾಮೀಜಿ, ಮಾಗಡಿಯಿಂದ ಚಂದ್ರಶೇಖರ್. ಆಯ್ತಾಯ್ತು. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅಂತ. ಗೊತ್ತಾಯ್ತು. ಗುರುಗಳಿಗೆ ವಂದನೆಗಳು. ಶರಣಾರ್ಥಿ ಶರಣಾರ್ಥಿ. ನಾನ್ ಹೇಳೋದೇನಂದ್ರೆ, ಮಕ್ಕಳಲ್ಲಿ ಈಗ ಶಾಲೆಯಲ್ಲಿ ಎಲ್ಲಾರ್ಗು ಬಸವ ತತ್ವದ್ದು ಅರ್ಥ ಬರೆಯೋದು ಮತ್ತೆ ಅದ್ರ ಬಗ್ಗೆ ವಿವರವಾಗಿ ತಿಳ್ಕೊಬೇಕು ಅಂದ್ರೆ ಅವ್ರಿಗೆ ಪ್ರಬಂಧದ ತರ ಕೊಟ್ಟರೆ ಅವ್ರು ಇರೋಂತ ವಿದ್ಯಾರ್ಥಿಗಳಿಗೆಲ್ಲಾರ್ಗು ಕೊಟ್ಟು ಅವರಲ್ಲಿ ನಿಮ್ಮ ಇದರ ಅನಿಸಿಕೆ ಮತ್ತೆ ಇದ್ರ ಗೂಢಾರ್ಥಗಳು ಅದನ್ನೆಲ್ಲ ಬರೀರಿ ಅಂತ ಕೊಟ್ಟರೆ ಅವ್ರ ಜ್ಞಾನ ವಿಕಾಸ ಆಗಿ ಅವರಲ್ಲಿ ನಿಜವಾದ ಒಂದು ಜ್ಞಾನ ಮೂಡಿ ಅವರು ಬಸವಣ್ಣನಷ್ಟೇ ಪ್ರಬುದ್ಧವಾದ ಜ್ಞಾನ ಬೆಳೆದು ಅವ್ರನ್ನು ಮತ್ತೆ ಅವರಿಂದ ನಾವು ಕಲಿಬೇಕಾದಂತದ್ದು ಜ್ಞಾನಾರ್ಜನೆ ಆಗುತ್ತೆ ಅಲ್ವಾ. ಅದರಿಂದ ಈಗ ಬೆಳೆಯೋ ಮಕ್ಕಳಲ್ಲೇ ನಾವು ತುಂಬೇಕಿದನ್ನ. ನಿಜ 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 ಹೇಳಿದ್ರೆ ಕೇಳ್ತಾರೆ, ಹೌದು ಚೆನ್ನಾಗಿದೆ ಏನೋ ಹಂಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೈ ಬಿಟ್ಬಿಡ್ತಾರೆ. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಹುಟ್ಟಿರೋಂತ ಮಕ್ಕಳ ಮರಿಗಳಿಗೆ ಅವ್ರಿಗೆಲ್ಲ ವಯಸ್ಸಿಗೆ ಕರೆಕ್ಟ್ ಆಗಿ ಬೀಜಗಳು ಬಿತ್ತಿದ್ರೆ ಬೆಳೆ ಬಂದಂಗೆ ಅದು ಒಳ್ಳೆ ಫಸಲಾಗಿ ಬೆಳೆಯಕ್ಕೆ ಏನ್ ಮಾಡ್ಬೇಕು ಆ ತರ ಸ್ವಲ್ಪ ತನಿಖರು. ಹೌದು, ನಿಮ್ಮ ಅರ್ಥ ಆಯ್ತು, ಭಾವ ಅಲ್ವಾ. ಅಂದ್ರೆ ಮಕ್ಕಳಲ್ಲಿನೇ ಹೆಚ್ಚು ಪ್ರಬಂಧದ ಮೂಲಕ, ವಚನ ಸ್ಪರ್ಧೆ ಮೂಲಕ, ಪರೀಕ್ಷೆ ತಗೊಳ್ಳೋದ್ರ ಮೂಲಕ ಬಸವ ತತ್ವ ಮಕ್ಕಳಲ್ಲೇ ಹೆಚ್ಚು ತುಂಬಿದ್ರೆ ಆ ಮುಂದ ಬೆಳೆ ಚಂದ. ವಚನ ಸಂಗೀತದ ಮೂಲಕ ಅವ್ರು ಹಾಡ್ತಾ ಇದ್ರೆ ಅವ್ರಿಗೆ ಎಲ್ಲ ಒಂದ್ ಕಡೆ ಅದ್ರ ಸ್ವಲ್ಪನಾದ್ರೂ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ. ಅದು ಅರ್ಥ ಆಗಿ ಜೀವನದಲ್ಲಿ ನಾನ್ ತಪ್ಪು ಮಾಡತ್ತೀನಿಲ್ಲ ಅಂತ ತೋರ್ಸ್ಕೊಡ್ತದ. ನೀರ ಕಂಡಲ್ಲಿ ಮುಳುಗುವರೆಯ, ಮರನ ಕಂಡಲ್ಲಿ ಸುತ್ತುವರೆಯ, ಒಣಗುವ ಮರನ ಬತ್ತುವ ಜಲವ ಪೂಜಿಸುವ ನಿಮ್ಮನೆತ್ತ ಬಲ್ಲರು ಅಂತ ಹೇಳ್ತಾರೆ. ಅದು ಓದ್ತಾ ಹೋದಂಗ ಅದು ನಾವು ಸುತ್ತಾ ಇದ್ದೇವೆ, ನಮಗೆ ಅದು ತೋರ್ಸ್ಕೊಡ್ತದೆ ಇದು ತಪ್ಪು ಮಾಡ್ತಾ ಇದ್ದಿ, ನಮ್ಮ ಆತ್ಮಸಾಕ್ಷಿಯನ್ನೇ ಎಚ್ಚರಿಸ್ತದೆ ಅದು. ಹೀಗಾಗಿ ಆ ಮಕ್ಕಳಲ್ಲಿ ಮೂಲಕ ವಿವಿಧ ರೂಪದಿಂದ ಸ್ಪರ್ಧೆ ಮೂಲಕ, ಪ್ರಬಂಧ ಮೂಲಕ ಅಂತ ಹೇಳಿದ್ರು ಅವರು, ಗಾಯನದ ಮೂಲಕ ಎಲ್ಲಾ ರೀತಿಯಿಂದ. ಇನ್ನೊಂದು ಕರೆ ಇದೆ, ವೀರಣ್ಣ ಅನ್ಬಿಟ್ಟು ಇಳಕಲ್ಲಿಂದ. ಸರಿ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ. ನಾನು ಇಲ್ಕಲ್ಲಿಂದ ವೀರಣ್ಣ ಬೆಳವಣಿಗೆ ಅಂತ ಹೇಳಿ ಮೇಡಮ್. ಸ್ವಾಮೀಜಿ ಅವರಿಗೆ ಶರಣಾರ್ಥಿ ಶರಣಾರ್ಥಿ ಹೇಳಿ. ನಾ ಇಲ್ಕಲ್ಲಿಂದ ಸ್ವಾಮೀಜಿ. ಆಯ್ತು, ಶರಣಾರ್ಥಿ. ನಮ್ಗೆ ಇಲ್ಲಿ ಬಸವ ತತ್ವ ಬಗ್ಗೆ ಎಷ್ಟೊಂದು ಬಹಳ ಒಳ್ಳೆ ಪ್ರಮಾಣ ಹೇಳ್ತಾ ಇದ್ರು ಸ್ವಾಮೀಜಿ ತಾವು. ನಮ್ಗೆ ಇಲ್ಕಲ್ ವಿಜಯ ಮಾನಸಿಂಹಗಳು ಅಂತೂ ನಮ್ಗೆ ಇಲ್ಲಿ ಅಭಿನವ ಬಸವಣ್ಣವರಾಗಿದ್ದಾರೆ. ನಿಜ ಗೊತ್ತು. ಅವ್ರು ಸಾಕಷ್ಟು ಬಸವ ತತ್ವವನ್ನು ಆಚರಿಸಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ದೇವರಂತ ಇದ್ದಾರೆ. ನಮ್ಗೆಲ್ಲ ಅವರೇ ಆದರ್ಶ, ನಮ್ಗೆಲ್ಲ ಅವರೇ. ನಿಜವಾಗಿ ಅವರು ಇನ್ನು ನೀವ್ ಹೇಳ್ತಾ ಇದ್ರಿ ಸಮಾನತೆ ಅನ್ನೋದಕ್ಕೆ ಅವರೇ ಉದಾಹರಣೆ ಅಂತ ನಮಗ ಬಹಳ ಖುಷಿ ಅನಿಸ್ತಾ ಇದೆ. ಹೇಳೋದೆಲ್ಲ ಅವ್ರು ಮಾಡ್ತಾ ಇರೋ ವಿಚಾರಗಳು ನಿಜ. ಇಂದಿನ ಸಮಾನತೆ ಎಲ್ಲ ಕೀಳ ಜಾತಿಯವರನ್ನ
ತಂದು ಅವ್ರ ಪೀಠ ಕುಂದ್ರಿಸಿ ಎಷ್ಟೋ ದೊಡ್ಡ ಕ್ರಾಂತಿ. ನಾವು ಮೊದಲು ಬಸವಣ್ಣವ್ರಂತ ನೋಡಿಲ್ಲ ನಾವು. ಇಲ್ಲ ಇಲ್ಲ, ಇವರ ಬಸವಣ್ಣವ್ರು ಇವ್ರ ಕ್ರಾಂತಿ ನಿಜವಾದ ಬಸವ ತತ್ವ ಅಂದ್ರೆ ಅದೇ. ಎಲ್ಲಾ ಜಾತಿಯವರನ್ನ ಮಠಕ್ಕೆ ಮಾಡಿ ಅವರನ್ನ ಜಾತೀಯತೆಯನ್ನು ಅಳಿಸಿ ಬಸವಣ್ಣವ್ರ ತತ್ವ ಅಂದ್ರೆ ಏನು, ಎಲ್ಲಾ ಕಟ್ಟಿಗೆಗಳು ಒಂದ್ ಕಡೆ ಕೂಡಿಸಿ ನಾವು ಬೆಂಕಿ ಹಚ್ಚಿದಾಗ ಬೂದಿ, ಇದು ಮಾವಿನ ಕಟ್ಟಿಗೆ ಬೂದಿ, ಇದು ಇಪ್ಪೆ ಕಟ್ಟಿಗೆ ಬೂದಿ, ಇದು ಬೇವಿನ ಕಟ್ಟಿಗೆ ಬೂದಿ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಂಗ ಬಸವ ತತ್ವ ಅಂದ್ರೆ ಎಲ್ಲಾ ಜಾತಿ, ಮತ, ಪಂಥ, ವರ್ಗ, ವರ್ಣ ಎಲ್ಲನೂ ಆ ಬಸವಣ್ಣರ ಅನುಭವ ಮಂಟಪದ ಮೂಲಕ, ಇಷ್ಟಲಿಂಗ ದೀಕ್ಷೆ ಮೂಲಕ ಎಲ್ಲರೂ ಒಂದು ಮಾಡಿದ್ರು. ಅಲ್ಲಿ ಬೇರೆ ಇದನ್ನೇ ಇಲ್ಲ. ಹಾಗೆ ಅವ್ರು ಕೇಳೋದು ಇಳ್ಕಲ್ಲ ಅಪ್ಪುಗಳು ಕೀಳು ಜಾತಿಯವರು ಮಠಕ್ಕೆ ಕುಂದಿರಿಸಿ ಅವರು ಮಠಾಧೀಶರು ಮಾಡ್ಯಾರ. ಅದೆಲ್ಲರಿಗೂ ಆದರ್ಶ, ಅದು ನಮಗೂ ಆದರ್ಶ, ಎಲ್ಲರಿಗೂ ಆದರ್ಶ. ಅದು ನಿಜವಾದ ಬಸವ ತತ್ವವನ್ನ ಅವರು ಬದುಕ್ತಾ ಇದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಗಳು. ಆತರ ಎಲ್ಲಾ ಪ್ರದೇಶಗಳ ಎಲ್ಲಾ ಕಡೆ ಆಗ್ಬೇಕು, ಎಲ್ಲಾ ಕಡೆ ಆಗ್ಬೇಕು. ಒಬ್ಬೊಬ್ರು ಇದ್ರು ಎಷ್ಟೋ ಜನ ಅದರಿಂದ ಸಾರ್ಥಕತೆಯನ್ನು ಪಡೆದುಕೊಳ್ಬಹುದು. ಆಮೇಲೆ ಆ ಬಸವ ತತ್ವದ ಒಂದು ಅನುಷ್ಠಾನ ಏನಿದೆ ಅದು ಅವಶ್ಯ ಆಚರಣೆಯಲ್ಲಿ ಬರುತ್ತೆ ಅಲ್ವಾ ಈ ದಿಶೆಯಲ್ಲಿ. ಆಮೇಲೆ ತಾವು ಸಾಹಿತ್ಯದಲ್ಲೂ ಸಾಕಷ್ಟು ಕೆಲಸವನ್ನ ಮಾಡಿದ್ದೀರಾ, ಸಾಕಷ್ಟು ಕೃತಿಗಳನ್ನ, ಬಸವ ತತ್ವವನ್ನ ಕುರಿತಾದಂತಹ ಕೃತಿಗಳನ್ನ ಬರೆದಿದ್ದಾರೆ. ಆ ಸಾಹಿತ್ಯದಿಂದಲೂ ಆ ಸುಧಾರಣೆ ಆಗುತ್ತೆ ಅನ್ಕೊಳ್ತೀರಾ ತಾವು? ಹೌದೌದು, ಸಾಹಿತ್ಯನೇ ಬಹಳ ಮಹತ್ವದ್ದಲ್ರಿ. ಯಾಕಂದ್ರೆ ಸಾಹಿತ್ಯ ಮುಖ್ಯವಾಗಿ ವಚನಗಳನ್ನ ಆಧಾರಿತವಾಗಿ ವಚನಗಳಿಗೆ ವ್ಯಾಖ್ಯಾನ ಮಾಡಿ ಆ ಸರಳ ಹೆಂಗ ಸಕ್ರಿಯಿಂದ ಬೆಂಡು, ಬತ್ತಿಸೈ, ಸ್ವೀಟು ಎಲ್ಲ ವಿವಿಧ ಪರಿಕರ ಮಾಡಿ ಹೆಂಗ ಮಕ್ಕಳಿಗೆ ಕೊಡ್ತಾರಲ್ಲ, ಹಂಗ ವಚನಗಳಂದ್ರೆ ರಾಶಿ ಧಾನ್ಯ ಇದ್ದಂಗ ಅದನ್ನು ನಾವು ವಿವಿಧ ರೀತಿಯಿಂದ ಅದನ್ನ ಇಂದಿನ ಆಧುನಿಕ ಜನರಿಗೆ ಮುಟ್ಟುವಂಗ ನಾವು ಅವರಿಗೆ ಕೊಡಬೇಕಾಗ್ತದೆ. ಈಗ ನೇರ ಧಾನ್ಯ ಕೊಟ್ರೆ ಯಾರು ಊಟ ಮಾಡಂಗಿಲ್ಲ, ಅದಕ್ಕೆ ಬೀಸಿ ರೊಟ್ಟಿ ಚಪಾತಿ ಮಾಡಿದ್ರೆ ನಾವು ಸ್ವೀಕಾರ ಮಾಡ್ತೀವಿ. ಹಂಗ ವಚನಗಳನ್ನ ಧಾನ್ಯಗಳ ರೂಪದಲ್ಲಿ ಅವ್ರು ಕೊಟ್ರು, ಅದನ್ನ ವ್ಯಾಖ್ಯಾನದ ಮೂಲಕ ಇದ್ರ ಮೂಲಕ ನಾವು ಅದನ್ನ ಪ್ರಚಾರ ಮಾಡಬೇಕಾಗ್ತದೆ. ವಿವಿಧ ರೀತಿಯಿಂದ ಬರೆದು ಮಕ್ಕಳಿಗೆ ತಿಳಿಯುವಂಗ ಸರಳದಿಂದ ಮಕ್ಕಳಿಗಾಗಿ ಮಾಡಬೇಕು, ಈ ಕಡೆ ವಯಸ್ಕರಿಗಾಗಿ ಮಾಡಬೇಕು, ಈ ಕಡೆ ಮಹಿಳೆಯರಿಗಾಗಿ ಮಾಡಬೇಕು, ಎಲ್ಲ ವಯೋಮಾನದವರಿಗೆ ತಿಳಿಯುವಂಗ ನಾವು ಅದನ್ನ ಮಾಡಬೇಕು, ಸಾಹಿತ್ಯ ರಚನೆ ಮಾಡಬೇಕು. ಇನ್ನು ಬಹಳಷ್ಟು ಮಾಡ್ಬೇಕಾಗ್ಯದ, ಅದು ಜನಮಾನಸಕ್ಕೆ ಮುಟ್ಟಬೇಕಾಗ್ಯದ. ಬಸವ ತತ್ವ ಇರೋದು ಪವರ್ಫುಲ್ ಅದ, ಬೀಜ ಪವರ್ಫುಲ್ ಅದ, ಆದ್ರೆ ಅದಕ್ಕೆ ತಕ್ಕಂಗ ಇನ್ನು ಭೂಮಿ, ಅದಕ್ಕೆ ನೀರು ಬೆಳಕು ಸಿಕ್ಕಿಲ್ಲ. ಬೀಜ ಎಷ್ಟೇ ಪವರ್ಫುಲ್ ಇದ್ರು ಅದನ್ನ ಭೂಮಿ ಸಿಗದೆ ಇದ್ರೆ ಬೀಜ ವ್ಯರ್ಥ ಆಗ್ತದಲ್ಲ, ಹಂಗ ಸ್ಥಿತಿ ಆಗ್ಯದ ಬಸವ ತತ್ವ. ಹೇಳಿದಾಗ ಇನ್ನೊಂದ್ ಕರೆ ಇದೆ, ತಗೊಂಡ್ಬಿಟ್ಟು ಮತ್ತೆ ಶಿವಮೊಗ್ಗದಿಂದ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ. ಸ್ವಾಮೀಜಿ ಅವರಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಸ್ವಾಮೀಜಿ ಅವರೇ. ಶರಣಾರ್ಥಿ ಹೇಳ್ರಿ. ಅಂದ್ರೆ ನಮ್ ಪ್ರಶ್ನೆ ಏನಂದ್ರೆ, ಹೌದು, ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಮಾನವ ಧರ್ಮವನ್ನು ಮುಂದುವರಿಸಿಕೊಂಡು ಹೋಗಲು ಹಲವಾರು ಚಳವಳಿಗಳನ್ನು ಮಾಡಿದರು. ಹೌದು. ಅದೇ ರೀತಿಯಾಗಿ ಅವರ ತತ್ವಗಳನ್ನು ನಿಮ್ಮಂತ ಹಲವಾರು ನಾಡಿನ ಗಣ್ಯ ಸ್ವಾಮೀಜಿ ಅವರು, ಮಠಾಧೀಶ ಅವರು ಅವರ ತತ್ವಗಳನ್ನು ಮುಂದುವರಿಸಿಕೊಂಡು ಹೊಂಟಿರಿ. ಹೌದು. ಅದೇ ರೀತಿಯಾಗಿ ಈ ಬಸವಣ್ಣನವರ ತತ್ವಗಳು ಇನ್ನೂ ಜನರ ಮನಸ್ಸಿನಲ್ಲಿ ಮೂಡಲು ಹೌದು ನೀವು ಬೃಹದಾಕಾರದಂತ ಒಂದು ಬಸವಣ್ಣನವರ ಹೆಸರಿನ ಮೇಲೆ ದೊಡ್ಡ ಸಮಾವೇಶ ಮಾಡಿಕೊಂಡು ಹೋಗೋದ್ರ ಮೂಲಕ ಈ ನಮ್ಮ ಸಮಾಜದಲ್ಲಿ ನಡೆಯುವಂತ ಕೊಲೆ ಸುಲಿಗೆ ಇಂತ ದೊಡ್ಡ ಇವನ್ ಕೃತ್ಯಗಳನ್ನು ಬಡಿಯಲು ನೀವು ದೊಡ್ಡ ಸಮಾವೇಶ ಮಾಡೋದು ಅವಶ್ಯಕವಾಗಿದೆ ಅನ್ನೋದು ನನ್ನ ಪ್ರಶ್ನೆ ಸರ್. ಹೌದೌದು, ನಿಜ. ಈಗ ದೊಡ್ಡ ಸಮಾವೇಶನೂ ಮಾಡಬೇಕು, ಮತ್ತ ಮನೆಗೆ ತಲುಪಿಸ್ಬೇಕು. ನಾವು ಬೃಹತ್ ಸಮಾವೇಶ ಮಾಡಿದ ಬರೀ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಆದ್ರೆ ಅದು ಪ್ರತ್ಯೇಕ ಮನೆಗೆ ಟಚ್ ಆಗ್ಬೇಕಾದ್ರೆ ನಾವು ಮನೆಯಿಂದ ಮನೆಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ನಾವು ಪ್ರೀತಿಯಿಂದ ಮುಟ್ಟಿಸ್ಬೇಕು. ಅವನ ಸುಖ ದುಃಖಗಳಲ್ಲಿ ಭಾಗಿಯಾಗಬೇಕು. ನಾವು ಬರೇ ತತ್ವ, ನೀನು ರುದ್ರಾಕ್ಷಿ ಹಾಕೋ, ನೀ ವಿಭೂತಿ ಹಚ್ಚು ಅಂತ ಹೇಳೋದಕ್ಕಿಂತ ನಿನಗೇನ್ ತೊಂದರೆ ಅದ, ನಿನ್ ಕಷ್ಟಗಳೇನವ, ನಿನಗೆ ಉಪಜೀವನಕ್ಕೆ ನೀನ್ ಏನ್ ಮಾಡ್ತಾ ಇದ್ದಿ, ಅವನ್ ಕಷ್ಟ ಇದ್ರೆ ಅವನಿಗೆ ಒಂದು ಎಮ್ಮೆ ಇಸ್ಕೊಡೋದು, ಬ್ಯಾಂಕ್ ಲೋನ್ ಮುಖಾಂತರ ನೀನ್ ಸಹಾಯ ಮಾಡೋದು, ಆ ರೀತಿಯಿಂದ ಸಹಾಯ ಮಾಡಿ ಆ ಸಹಾಯದ ಮೂಲಕ ನೀ ಹಾಕೋಪ್ಪ ಬಸವ ತತ್ವ ಇದು ಅದ ನೋಡು ಅಂತ ನಾವು ಅವನಿಗೆ ತಿಳಿಸ್ಬೇಕಾಗುದು. ಅಂದ್ರೆ ವ್ಯಕ್ತಿಯಿಂದ ನಾವು ನಮ್ಮ ಇದರಲ್ಲಿ ತಗೊಂಡು ಅವನಿಗೆ ಸ್ಪಂದಿಸ್ಬೇಕು.
ಅಂದ್ರೆ ಅವ ಬದುಕಿನಲ್ಲಿ ಆಚರಣೆ ತರ್ತಾನೆ. ನಾವು ಬರೇ ದೊಡ್ಡ ಸಮಾವೇಶ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ರು ಅದು ಆಗಲ್ಲ. ಅದೊಂದು ಪ್ರಕಾರ, ಆದ್ರೆ ಇದನ್ನು ಒಂದು ಬಹಳ ಅವಶ್ಯ ಬೇಕು. ಮನೆಯನ್ನು ಮನವನ್ನು ತಲುಪಬೇಕು. ಆಮೇಲೆ ಸ್ವಾಮೀಜಿ, ಈಗ ಸಮಾಜದ ಒಂದು ವಸ್ತುಸ್ಥಿತಿ ಅದೆಲ್ಲ ಹೇಳಿದ್ರಿ, ವರ್ಗ ಭೇದ ಅವೆಲ್ಲ ಮಾಡಬಾರ್ದು, ಜಾತಿ ಭೇದ ಅಂತ. ಮನೆಯೊಳಗೆ ಈಗ ಹಿಂದಿನ ದಿನಗಳಲ್ಲಿ ಏನಾಗಿದೆ, ಕುಟುಂಬದೊಳಗೆ ಆ ಒಂದು ಬಾಂಧವ್ಯ ಕಾಣ್ತಾ ಇಲ್ಲ, ಅವರವರಲ್ಲೇ ಬೇರೆ ತುಂಬಾ ಒಂದು ದುಃಖಕರ ವಿಷಯ ಆಗಿದೆ. ಅದು ಮನೆಯ 4 ಸದಸ್ಯರ ಮಧ್ಯೆನೆ ಹೊಂದಾಣಿಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಬಸವ ತತ್ವವನ್ನ ಅರ್ಥಕೊಂಡ್ರೆ ನಿಜಕ್ಕೂ ಒಂದು ಹೊಂದಾಣಿಕೆ, ಬಾಂಧವ್ಯ ಎಲ್ಲ ಮೂಡ್ ಬರುತ್ತೆ ಅನ್ಸುತ್ತೆ. ಆಮೇಲೆ ತಮ್ಮ ಜೊತೆ ಮಾತಾಡ್ತಿದ್ರೆ ಅನುಭವ ಮಂಟಪನೇ ಕಣ್ಮುಂದೆ ಬಂದಂತಾಗಿದೆ ನಮ್ಗೆ. ಆ ಒಂದು ಆಶಯಗಳು, ಅನುಭವ ಮಂಟಪದ ಆಶಯ ಈಗ ನಾವು ಯಾವ ರೀತಿ ಪ್ರಸ್ತುತವಾಗಿ ಅನ್ವಯಿಸುತ್ತೆ ಅಂತ ಹೇಳ್ತೀರಾ? ಸಮಯ ಮೀರ್ತಾ ಬಂತು. ಆಯ್ತು. ಈಗ ಅನುಭವ ಮಂಟಪದ ಪ್ರಸ್ತುತ ವಿಷಯ ಜನಮಾನಸದಲ್ಲಿ ಮೂಡೋದು ಇಂದಿನ ದಿನಮಾನದಲ್ಲಿ ಬಹಳ ಅವಶ್ಯ ಇದೆ. ಅದು ವಿವಿಧ ರೀತಿಯಿಂದ ನಾವು ಮುಟ್ಟಿಸ್ಬೇಕಾಗ್ತದೆ. ಇಂದಿನ ಆಧುನಿಕ ರೀತಿಯಲ್ಲಿನೂ ನಾವು ಮುಟ್ಟಿಸ್ಬೇಕಾಯ್ತದೆ. ತಮ್ಮ ಮಾಧ್ಯಮದ ಮೂಲಕ ಮುಟ್ಟಿಸ್ಬೇಕಾಗ್ತದೆ. ಆಮೇಲೆ ನಾವು ಮನೆಯಿಂದ ಮನೆಗೆ ಮುಟ್ಟಿಸ್ಬೇಕಾಗ್ತದೆ. ಅನುಭವ ಮಂಟಪ ಅಂದ್ರೇನು? ಸಮಾನತೆ, ಸಂತೃಪ್ತಿ, ಸಮಾಧಾನ, ವರ್ಗಭೇದ, ವರ್ಣಭೇದ, ಜಾತಿ ಭೇದ, ಕಲ್ಯಾಣ ರಾಜ್ಯ ನಿರ್ಮಾಣ. ಬಸವಣ್ಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವವರಿಲ್ಲ. ನೀಡುವವರುಂಟು, ಬೇಡುವವರಿಲ್ಲದ ಕಾರಣ ಬಡವನಾದೆ ಅಂತೇಳಿ. ಅಂದ್ರೆ ಎಷ್ಟು ಸಂಪದ್ಭರಿತಿತ್ತು. ಹಾಗೆ ನಾವು ಮಾಡಬೇಕಾದ್ರೆ ನಾವು ವ್ಯಕ್ತಿಲಿಂದ ಪ್ರೀತಿ ಪ್ರೇಮದಿಂದ, ನಾವು ನಿಷ್ಕಲ್ಮಶ ಭಾವನೆಯಿಂದ, ನಿಷ್ಕಲ್ಮಶವಾದ ಹೃದಯದಿಂದ ನಾವು ಮಾಡಬೇಕಾಗುತ್ತೆ. ನಾವು ಮನುಷ್ಯನಲ್ಲಿ ಏನೋ ಒಂದು ಗುರಿ ಇಟ್ಕೊಂಡು ಮ್ಯಾಲೆ ಬಸವತತ್ವದ ಮುಖವಾಡ ಹಾಕಿದ್ರೂ ಅದು ಕೊನೆಗೆ ಹೋಗಲ್ಲ. ನಮ್ದು ಒಳಗಿನೂ ಬಸವತತ್ವ ಮಾಡ್ಬೇಕು ಅನ್ನೋದು ಕಳಕಳಿ ಇರಬೇಕು, ಆ ಹೊರಗನೂ ನಮ್ದು ಕಳಕಳಿ ಇರಬೇಕು. ಅಂದಾಗ ನಿಜಕ್ಕೂ ಅದು ಬಸವತತ್ವ ಮುಟ್ಟುತ್ತದೆ. ಅದಕ್ಕೆ ಅನುಭವ ಮಂಟಪ ಅಂದ್ರೆ ವ್ಯಕ್ತಿಯಿಂದ ಸಮಾಜ ಎಲ್ಲನೂ ಅಭಿವೃದ್ಧಿ ಆಗಬೇಕು. ನಿಜಕ್ಕೂ ಸ್ವಾಮೀಜಿ, ನೀವು ತುಂಬಾ ದೂರದಿಂದ ಬಂದು ನಮ್ಗೆ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ರಿ. ಈ ಬಸವ ತತ್ವ ನಾಡಿನೆಲ್ಲೆಡೆ, ವಿಶ್ವದೆಲ್ಲೆಡೆ ವ್ಯಾಪಿಸ್ಲಿ, ಜನ ಎಲ್ಲ ಅರ್ಥ ಮಾಡ್ಕೊಂಡು ಅದರಂತೆ ನಡೀಲಿ ಅಂತ ಆಶಿಸ್ತಾ ನಿಮಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ, ನಮ್ರ ನಮನಗಳನ್ನ.